ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ನಮಸ್ಕಾರ. NCAB ಟೈಮ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ತಮಗೆ ಗೊತ್ತು, ಪ್ರತಿ ವಾರವೂ ಕೂಡ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಅತಿಥಿಗಳು ಇರ್ತಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರುವಂತಹ ಒಬ್ರು ವ್ಯಕ್ತಿ ಇದ್ದಾರೆ. ನಮ್ಮ ಒಂದು ಕಾರ್ಯಕ್ರಮದ ಹೆಸರೇ ನಾವು ಅದಕ್ಕೋಸ್ಕರ ಪರೋಪಕಾರಿ ಅಂತ ಇಟ್ಟಿದ್ದೀವಿ. ನೀವು ಈ ಹಿಂದೆ ಕೇಳಿರ್ತೀರಾ, ಜೊತೆಗೆ ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲೂ ಕೂಡ ನೋಡಿರ್ತೀರಾ. ಏನು ಉದ್ಯೋಗ ನಿಮಿತ್ತಂ ಅನ್ನುವಂತ ಒಂದು ಹೆಸರಿನಲ್ಲಿ ಈಗಾಗಲೇ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ತಮ್ಮ ಒಂದು ಯಾವುದೇ ಸ್ವ ಅಪೇಕ್ಷೆ ಇಲ್ಲದೆ ಜನರಿಗೋಸ್ಕರ ಮಾಡಿರುವಂತಹ ಇದೊಂದು ಕೆಲಸ ಅಂತಾನೆ ಹೇಳಬಹುದು. ಹಾಗಿದ್ರೆ ನಿಮ್ಗೆ ಈಗಾಗಲೇ ಅನ್ನಿಸ್ತಾ ಇರಬಹುವಂಥದ್ದು, ಏನಿದು ಉದ್ಯೋಗ ನಿಮಿತ್ತಂ ಅಂತ ಹೇಳಿದ್ರೆ, ಉದ್ಯೋಗ ಅಂತ ಬಂದಾಕ್ಷಣ ಏನೋ ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. 100% ನಿಜ. ಈಗಾಗಲೇ ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲೂ ನೋಡಿರ್ತೀರಾ, ಜೊತೆಗೆ ಪತ್ರಿಕೆಗಳಲ್ಲೂ ನೋಡಿರ್ತೀರಾ. ಉದ್ಯೋಗ ನಿಮಿತ್ತಂ ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ನ ಮುಖಾಂತರ ಈಗಾಗಲೇ ಲಕ್ಷಾಂತರ ಮಂದಿಗೆ ಅವರ ಒಂದು ಜೀವನೋಪಾಯಕ್ಕೆ, ಅವರ ಕೆಲಸಗಳಿಗೆ ಸಹಾಯವನ್ನ ಮಾಡಿರುವಂತ ಮೈಸೂರಿನ ಮೂಲತಃ ವ್ಯಕ್ತಿಗಳಾದಂಥ ಅಚ್ಯುತಾನಂದ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಮಗೆ ಅನಂತಪೂರ್ವ ನಮನಗಳು. ಮತ್ತೆ ಹಾಗೆ ನಮ್ಮ NCB ಚಾನೆಲ್ ಡೈರೆಕ್ಟರ್ ಆದಂಥ ಶ್ರೀ ಉದಯ್ ಕುಮಾರ್ ಅವರಿಗೆ ಕೂಡ ನನ್ನ ಮನಪೂರ್ವಕ ವಂದನೆಗಳು. ಸೊ ಕ್ಯಾಪ್ಷನ್ ಅಲ್ಲಿ ಹೇಳುವಾಗೆ ಉದ್ಯೋಗ ನಿಮಿತ್ತಂ ಅನ್ನೋದ್ರಲ್ಲಿ ಅದೊಂದು ಸಂಸ್ಕೃತವಾದ ಪದ, ಅದು ಉದ್ಯೋಗ ನಿಮಿತ್ತಂ ಅಂತ ಹೇಳಿ. ಇಟ್ಸ್ ಫಾರ್ ದ ಜಾಬ್ ಪರ್ಪಸ್ ಅಂತ ಹೇಳಿ. ಸೊ ಏನಂತ ಹೇಳಿದ್ರೆ, ಅದು ಉದ್ಯೋಗ ಆಕಾಂಕ್ಷಿಗಳಿಗಾಗಿ ಇರುವಂತ ಒಂದು ಜಾಬ್ ಪೋರ್ಟಲ್ ಅಂತ ಹೇಳ್ಬೋದು. ಸೊ ಏನಂತ ಹೇಳಿದ್ರೆ ಸರ್, ನಂದು ಆಕ್ಚುಲಿ ಒಂದು 7-8 ವರ್ಷದ ಹಿನ್ನೆಲೆ ಈ ಒಂದು ಉದ್ಯೋಗ ನಿಮಿತ್ತಂ ಅನ್ನೋ ಒಂದು ಗ್ರೂಪ್ ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಉದ್ಯೋಗ ಆಕಾಂಕ್ಷಿಗಳು, ಉದ್ಯೋಗದಾತರು ಎರಡನ್ನೂ ಒಂದು ಸೇತುವೆ ಕೊಂಡಿಯಲ್ಲಿ ಮಧ್ಯದಲ್ಲಿ ತಗೊಂಡ್ಬಂದು ನಿಲ್ಲಿಕ್ಕೋಸ್ಕರ ಪ್ರಯತ್ನ ಮಾಡಿರುವಂತ ಒಂದು ಗ್ರೂಪ್ ಅದು. ಸೊ ನನ್ಗೆ ಏನಂತ ಹೇಳಿದ್ರೆ, ನನ್ನ ಬಾಲ್ಯದ ಜೀವನದಲ್ಲೂ ಕೂಡ ನನಗೆ ತುಂಬಾನೇ ಸೋಷಿಯಲ್ ಇನ್ಕ್ಲಿನೇಷನ್, ಅಂದ್ರೆ ಏನಾದ್ರು ಸಮಾಜದ ಒಳಿತಿಗಾಗಿ ಏನಾದ್ರು ಒಂದು ಮಾಡ್ಬೇಕನ್ನೋದೊಂದು ತುಡಿತ ಬಹಳದಿಂದ ಇತ್ತು. ಸೊ ಆ ನಿಟ್ಟಿನಲ್ಲಿ ನನ್ನ ಕಾಲೇಜಿನ ದಿನಗಳಲ್ಲಿ ಸುಮಾರು ಪತ್ರಿಕೆಗಳೆಲ್ಲ ಬರೀತಾ ಇದ್ದೆ ಕುಂದುಕೊರತೆಗಳ ವಿಭಾಗದಲ್ಲಿ. ಹಾಗೆ ನಾನು ವೃತ್ತಿ ಜೀವನದಲ್ಲಿ ತಗೊಂಡಾಗ ನಾನು ಆಕ್ಚುಲಿ ಬೇಸಿಕಲಿ ನಾನು HR ಮ್ಯಾನೇಜರ್ ಆಗಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ವಿದ್ಯಾಭ್ಯಾಸ ಎಲ್ಲ ಮೈಸೂರಲ್ಲಾಗಿದೆ. ಈಗ ಪ್ರೆಸೆಂಟ್ ಬ್ಯಾಂಗ್ಳೂರ್ಲಿ ಒಂದು ಎಂದೈನ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳೋ ಸಂಸ್ಥೆಯಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ನನ್ನ ಇದ್ರ ಜೊತೆಗೆ ಹುಡುಗರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡ್ಬೇಕು, ಹುಡುಗರಿಗೆ ಏನಾದ್ರು ಒಂದು ನನ್ನ ಕೈಲಾಗಿರೋಂಥ ಏನೋ ಒಂದು ಹಳಿಲು ಸೇವೆ ಮಾಡ್ಬೇಕಂತೇಳಿ ಈ ಒಂದು ಉದ್ಯೋಗ ನಿಮಿತ್ತಂ ಅನ್ನೋ ಒಂದು ಗ್ರೂಪ್ ಪ್ರಾರಂಭ ಮಾಡಿದೆ. ಕಳೆದ 8 ವರ್ಷ ಹಿಂದ್ಗಡೆ ಪ್ರಾರಂಭ ಆಗಿಂಥದ್ದು. ಸಣ್ಣದಾದ ಗ್ರೂಪ್ ಅದು, ಒಂದು 50 ಜನದಲ್ಲಿ ಪ್ರಾರಂಭ ಅಂತ ಗ್ರೂಪ್ ಇವತ್ತೊಂದು ಸುಮಾರು 18,000 ಜನ ತನಕ ಆ ಗ್ರೂಪ್ ಅಲ್ಲಿ ಇದ್ದಾರೆ. ಅದರಲ್ಲಿ 3-4 ತರ ಸಪರೇಟ್ ವಿಭಾಗಗಳು ಮಾಡ್ಕೊಂಡಿದ್ದೀನಿ. ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಸಪರೇಟ್ ಗ್ರೂಪ್, HR ಗಳಿಗೇನೆ ಒಂದು ಸಪರೇಟ್ ಗ್ರೂಪ್. ಸೊ ಆ ತರ ಏನಾಗುತ್ತೆ ಅಂತ ಹೇಳಿ, HR ಗಳು ತಮ್ಮ ಕಂಪ್ನಿಗಳಲ್ಲಿ ಯಾವ್ದೆಲ್ಲ ವೇಕೆನ್ಸಿ ರೈಸ್ ಆಗುತ್ತೋ ಅದನ್ನ ಕಳ್ಸಿಕೊಡ್ತಾರೆ. ಅದನ್ನ ಸೇಮ್ ಇದನ್ನ ನಾನು ಅದನ್ನ ಒಂದ್ಸಲ ಜೆನ್ಯೂನಿಟಿ ಚೆಕ್ ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪ್ಗೆ ಸೇರ್ಪಡೆ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಅದು ರವಾನೆ ಮಾಡ್ತೀನಿ. ಆ ರವಾನೆ ಮಾಡಿದಾಗ ಯಾರಿಗೆ ಆ ಸ್ಕಿಲ್ ಸೆಟ್, ಯಾರಿಗೆ ಅರ್ಥ ಇದೆಯೋ ಅವ್ರು ಡೈರೆಕ್ಟ್ ಆಗಿ ಕಂಪ್ನಿಗೆ ಇಂಟರ್ವ್ಯೂ ಅಂದ್ರೆ ರೆಸ್ಯೂಮ್ ಕಳ್ಸಿಕೊಡ್ತಾರೆ. ಇಂಟರ್ವ್ಯೂ ಆಗುತ್ತೆ, ಜಾಬ್ ಆಗುತ್ತೆ. ಸೊ ಇಲ್ಲಿ ಈ ಪ್ರಕ್ರಿಯೆ ಏನೇನ್ ಆಗ್ತಾ ಇರುತ್ತೆ ಇದ್ರಲ್ಲಿ ನನ್ಗೆ ಗೊತ್ತೇ ಆಗಲ್ಲ ಯಾರಿಗೆ ಜಾಬ್ ಸಿಕ್ಕಿದೆ, ಯಾರಿಗೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದು ನನ್ಗೆ ಗೊತ್ತ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರಿಗೋ ಇಲ್ಲ ಏನೋ ಒಂದು ಕೊಂಡೆ ಸೇತುವೆ ಕೆಲಸ ಮಾಡೋಣ, ಯಾರಿಗೋ ಒಂದು ಹೆಲ್ಪ್ ಆಗಿ. ಉದ್ಯೋಗದಾತರು ಕೂಡ ಒಳ್ಳೆ ಕ್ಯಾಂಡಿಡೇಟ್ಸ್ ನ ಹುಡುಕ್ತಾ ಇರ್ತಾರೆ. ಉದ್ಯೋಗ ಆಕಾಂಕ್ಷಿಗಳು ಕೂಡ ನನ್ಗೆ ಯಾವ್ದೊಂದು ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಲಿ ಅಂತ ಹೇಳ್ತಾ ಇರುತ್ತೆ. ಸುಮಾರು ವೇಕೆನ್ಸೀಸ್ ಇರುತ್ತೆ, ಅದನ್ನ ನೋಟಿಫಿಕೇಶನ್ ಮುಖಾಂತರ ಕಳ್ಸಿಕೊಡ್ತಾ ಇದ್ದೀನಿ. ಅದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ಹೆಮ್ಮೆ ಅನ್ಸ್ಕೊಳ್ಳುತ್ತೆ. ಇವತ್ತಿನ ದಿನಕ್ಕೆ ಸುಮಾರು ಒಂದು 3-3.5 ಸಾವಿರ ಜನದ ತನಕ ಈ ಗ್ರೂಪ್ ಅಲ್ಲಿ ಒಂದು ಉದ್ಯೋಗ ಸಿಕ್ಕಿದೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಉದ್ಯೋಗ ಸಿಕ್ಕಿರೋರು ಎಲ್ಲರೂ ಕೂಡ ನಂಗೆ ಸಿಕ್ತು ಸರ್ ಗ್ರೂಪ್ ಇಂದ ಅಂತ ಅನ್ನೋದಿಲ್ಲ. ಯಾರೋ 10 ಜನದಲ್ಲಿ ಒಬ್ರೋ ಇಬ್ರೋ ಮಾತ್ರ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಇಲ್ಲ ಫೋನ್ ಮಾಡಿ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಿಮ್ ಗ್ರೂಪ್ ಅಲ್ಲಿ ಈ ತರದ್ದು ಪೋಸ್ಟ್ ಮಾಡಿದ್ರಿ, ನಾನು ಅಟೆಂಡ್ ಮಾಡಿದೆ ಸರ್, ಇಂಟರ್ವ್ಯೂ ಸಿಕ್ತು, ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಖಂಡಿತ. ಯಾಕೆಂದ್ರೆ ಇವತ್ತು ಉದ್ಯೋಗ ಸಿಗೋದ್ರೊಂದೇ ದೊಡ್ಡ ಬೃಹತ್ ಸಮಸ್ಯೆ ಕಾಡ್ತಾ ಇದೆ ಅದನ್ನ. ಸೊ ಈ ಒಂದು ಚಾನಲ್ ಇಂದ ಯಾರಿಗೋ ಎಲ್ಲೋ ಕನೆಕ್ಟ್ ಆಗ್ತಾ ಇದೆ, ಯಾರಿಗೋ ಒಬ್ರು ಒಳಿತಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿನ್ನ ಮನಸ್ಸಿಗೆ ತೃಪ್ತಿ ಕೊಡುವಂತ ವಿಷಯ ಯಾವ್ದು ಇಲ್ಲ ಅಂತ ಅನ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ. ಇದಕ್ಕೆ ಮೊದಲಾಗಿ ಎಲ್ರಿಗೂ ಹೇಳ್ಬೇಕಂದ್ರೆ, ಮೀಡಿಯಾದ ಕಡೆಯಿಂದ ನನಗೆ ತುಂಬಾನೇ ಸಪೋರ್ಟ್ ಸಿಕ್ಕಿದೆ. ಸೊ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡುವಾಗ ಒಂದು 50 ಜನದಲ್ಲಿ ಏನ್ ಪ್ರಾರಂಭ ಮಾಡ್ತಾ ಇದ್ನೋ ಅವಾಗ HR ನ ಸೇರ್ಪಡೆಗೊಳಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಏನಾಗಿದೆ ಸರ್, ಇವತ್ತು ಎಲ್ಲಾನು ವಾಣಿಜ್ಯಕರಣ ಆಗ್ಬಿಟ್ಟಿದೆ. ನನಗೆ ಏನ್ ಸಿಗುತ್ತೆ ಇದರಿಂದ, ನಾನು ಯಾಕೆ ಇದಕ್ಕೆ ಜಾಯ್ನ್ ಆಗ್ಬೇಕು, ಈ ಜಾಯ್ನ್ ಆಗೋದ್ರಿಂದ ನನಗೆ ಪ್ರಯೋಜನ ಇದ್ರೆ ನಾನು ಆಗ್ಬೋದು ಅಂತೇಳಿ. ಸೊ ಸ್ಟಾರ್ಟಿಂಗ್ HRs ಗಳು ತರೋದು ದೊಡ್ಡ ಚಾಲೆಂಜ್ ಇತ್ತು. ಪಾಪ ಎಲ್ಲ HRs ಇಲ್ಲ, ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ, ಸ್ವಲ್ಪ ಜನ ನಾನು ಯಾಕೆ ಜಾಯ್ನ್ ಆಗ್ಬೇಕು, ನನ್ಗೆ ಬೆನಿಫಿಟ್ ಏನಿದೆ ಅದರಿಂದ ನಾನು ಯಾಕೆ ಆಗ್ಬೇಕು. ಸೊ ಇದೆಲ್ಲ ಒಂದ್ ಕಡೆ 1-1.5 ವರ್ಷ ತುಂಬಾನೇ ಕಷ್ಟ ಆಗ್ತದೆ HRs ನ ಸೇರ್ಪಡೆಗೊಳ್ಳೋದು. ಇದರಲ್ಲಿ
ಆ ಮೈಸೂರಲ್ಲಿ ಏನಾಯ್ತು ಅಂದ್ರೆ ಯಾವತ್ತು ಒಂದ್ ಸ್ವಲ್ಪ ಒಂದು 500,000 ಜನ ಮಟ್ಟಿಗೆ ಬೆಳೀತು ಅದು ಗ್ರೂಪ್. ಅದು ಒಂದು ಪತ್ರಿಕೆಯಲ್ಲಿ ಲೇಖನ ಬಂತು ನಂದೊಂದು, ಮೈಸೂರು ಮಿತ್ರ ಅಂತ ಹೇಳಿ, ಮೈಸೂರು ತುಂಬಾ ಪ್ರಚಲಿತ ಇರುವಂತ ಪತ್ರಿಕೆಯಲ್ಲಿ. ಅಲ್ಲಿ ನನ್ನ ಲೇಖನ ಪ್ರಕಟ ಆಗುತ್ತು. ಉದ್ಯೋಗ ಆಕಾಂಕ್ಷಿಗಳ ಅಚ್ಯುತಾನಂದ್ ಏನೋ ಒಂದು ಇದು ಮಾಡೋದು, ಅದು ಒಂದು ನನ್ ಪ್ರೂಫ್ ಸಿಗ್ದಂಗ ಆಯ್ತು. ಸೊ ನಾನು HRs ನ ಯಾರು ಇನ್ವಿಟೇಷನ್ ಗ್ರೂಪ್ ಸೇರ್ಪಡೆ ಕೊಡಿ ಅಂದ್ರೆ ಅವ್ರಿಗೊಂದು ರಿಕ್ವೆಸ್ಟ್ ಹಾಕ್ಬಿಟ್ಟು ಇದೊಂದು PDF ಹಾಕಿ ಕಳಿಸ್ಬಿಡ್ತಾ ಇದ್ದೆ ನಾನು. ಸೊ ಅದನ್ನ ನೋಡ್ಕೊಂಡು ಅವ್ರಿಗೆ ಜೆನ್ಯೂನಿಟಿ ಅನ್ಸ್ತಾಯ್ತು. ಓಕೆ, ಅಚ್ಯುತಾನಂದ್ ಏನೋ ಮಾಡ್ತಾ ಇದಾರೆ, ಇಟ್ಸ್ ಗುಡ್ ಫಾರ್ ದಿ ಕಾಸ್ ಫಾರ್ ದಿ ಸೊಸೈಟಿಗೋಸ್ಕರ ಏನೋ ಮಾಡ್ತಾ ಇದಾರೆ, ಸೇರ್ಪಡೆಗೊಳ್ಳೋಣ. ಹಾಗೆ ಒಬ್ರು ಸೇರ್ಪಡೆಗೊಳ್ತಾ ಇದ್ರು. ಯಾಕಂದ್ರೆ ಒಂದು ಕಂಪ್ನಿ ಒಂದು HRs ಜಾಯ್ನ್ ಆಗೋದು ತುಂಬಾನೇ ಮುಖ್ಯ ಆಗುತ್ತೆ. ಅವ್ರು ಒಂದು ಜಾಯ್ನ್ ಆದ್ರೆ ಆ ಕಂಪ್ನಿ ಇರೋ ವೇಕೆನ್ಸೀಸ್ ಎಲ್ಲ ಅಲ್ಲಿ ಪೋಸ್ಟ್ ಆಗ್ತಾರೆ. ಒಂದು ಪೋಸ್ಟ್ ಆದ್ರೆ ಕನಿಷ್ಠ ಪಕ್ಷ ಎಷ್ಟೋ ಜನಕ್ಕೆ ಅದು ವಿಷಯ ತಲುಪುತ್ತೆ, ಅಪಾಯಿಂಟ್ ಆಗ್ತಾರೆ. ಹೆಮ್ಮೆ ತರುವಂತ ವಿಷಯ, ಎಲ್ಲೋ ಖುಷಿ ಆಗ್ತಾ ಇರತ್ತೆ. ನನ್ನ ವೃತ್ತಿಯ ಖಾಸಗಿ ಸಂಸ್ಥೆಯಲ್ಲಿ ಏನ್ ವೃತ್ತಿ ಮಾಡ್ತಾ ಇದ್ದೀನೋ ಅದ್ರ ಜೊತೆ ಇದೊಂದು ಮಾಡ್ಕೊಂಡು ಹೋಗ್ತಾ ಇರೋದು ಕೂಡ ಮನಸ್ಸಿಗೆ ಸಮಾಧಾನ ತರ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಖಂಡಿತವಾಗ್ಲೂ. ಸರ್, ಈಗ ನೀವು ಪ್ರಾರಂಭದಲ್ಲಿ ಏನು ಪತ್ರಿಕೋದ್ಯಮದಲ್ಲಿ ಇರ್ತೀರಾ, ಕೆಲವೊಂದು ಆರ್ಟಿಕಲ್ ಬರಿತಾ ಇರ್ತೀರಾ, ಏನೋ ಒಂದು ತಪ್ಪುಗಳಾದಾಗ ಅಥವಾ ಯಾವ್ದೋ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತೀರಾ. ತಮ್ಗೆ ಮೊದಲನೇದಾಗಿ ಈ ರೀತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನಾದ್ರೂ ಮಾಡ್ಬೇಕು, ವಾಟ್ಸ್ಆಪ್ ಗ್ರೂಪ್ ಮಾಡ್ಬೇಕು, ಅದ್ ಹೇಗೆ ಪ್ರೇರಣೆ ಆಯ್ತು ತಮ್ಮ? ಸರ್ ಖಂಡಿತವಾಗ್ಲೂ ಕೂಡ. ಸೊ ಇಲ್ಲೊಂದು ಏನಾಯ್ತು ಅಂದ್ರೆ ಸರ್, ನಾನು ಮೊದ್ಲಿಂದನೂ ಕೂಡ ಸ್ವಲ್ಪ ಈ ಇನ್ಸ್ಪೈರ್ಡ್ ಸ್ಟೋರೀಸ್, ಮೋಟಿವೇಶನಲ್ ಸ್ಟೋರೀಸ್ ನ ತುಂಬಾ ಕೇಳ್ತಾ ಇರ್ತೀನಿ. ಅದ್ರಲ್ಲಿ ನನಗೆ ತುಂಬಾ ನನ್ನ ಗುರುಗಳಾಗಿ ನನ್ನ ಗುರುಗಳಾಗಿ ನಿಂತಿರೋರು ನಾನು ಅವ್ರು ಇವತ್ತೊಂದು ಭೇಟಿ ಮಾಡಿಲ್ಲ, ಡಾಕ್ಟರ್ ಗುರುರಾಜ್ ಕರ್ಜಾಗಿ ಅಂತ ಹೇಳಿ ಬಿಜಾಪುರ ಕಡೆ ಸರ್. ಅವ್ರದ್ದು ಮೋಟಿವೇಶನಲ್ ಸ್ಟೋರೀಸ್ ತುಂಬಾನೇ ಓದ್ತಾ ಇರ್ತೀನಿ. ಎಲ್ಲೋ ಒಂದ್ ಕಡೆ ಅವ್ರ ಮೋಟಿವೇಶನ್ ಸ್ಟೋರೀಸ್, ಅವ್ರ ಇನ್ಸ್ಪೈರ್ಡ್ ಸ್ಟೋರೀಸ್ ಎಲ್ಲೋ ಒಂಥರ ಟ್ರಿಗರ್ ಆಯ್ತು. ಹ್ಯೂಮನ್ ಬೀಯಿಂಗ್ ನಾವು ಏನಾದ್ರೂ ಒಂದು ಸಮಾಜ ಹೊಳಿತಿಗಾಗಿ ಏನಾದ್ರೂ ಮಾಡ್ಬೋದಲ್ಲ ಅಂತೇಳಿ. ನಾನು ಆಗ್ಲೇ ಹೇಳ್ದಂಗೆ ಬಾಲ್ಯ ಜೀವನದಿಂದ ಒಳ್ಳೆ ಸಮಾಜದ ಹೊಳಿತಿಗಾಗಿ ತುಡಿತಾ ಇರ್ತಾ ಇತ್ತು. ಅವಾಗ ಇದ್ದಕ್ಕಿದ್ದಾಗಲೇ ಒಂದ್ಸಲ ನನ್ನ ಮೈಂಡ್ ಸ್ಟ್ರೈಕ್ ಆಯ್ತು, ಯಾಕೆ ಇರುವ ಟೆಕ್ನಾಲಜಿನ, ಇರುವಂತ ವಾಟ್ಸ್ಆಪ್, ಇರುವಂತ ಫೇಸ್ಬುಕ್, ಇರುವಂತ ಟೆಲಿಗ್ರಾಮ್ ನ ಸಕಾರಾತ್ಮಕವಾಗಿ ಯೂಸ್ ಮಾಡ್ಕೊಂಡು ಯಾಕೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡ್ಬೇಕಾದ್ರೂ ನನ್ಗೆ ಗೊತ್ತಿಲ್ಲ ಇದು ಈ ಮಟ್ಟಿಗೆ ಬೆಳೀತದೆ, ಈ ತರ ಉದ್ಯೋಗ ಆಕಾಂಕ್ಷೆಗಳು ಕನೆಕ್ಟ್ ಆಗುತ್ತೆ, ಉದ್ಯೋಗ ಕೆಲಸ ಸಿಗುತ್ತೆ ಅಂತೇಳಿ. ಸಣ್ಣದಾಗಿ ಏನು ಅಂದ್ರೆ ಏನ್ ಗೊತ್ತಾ, ಮನುಷ್ಯ ಏನಾದ್ರು ಮಾಡ್ಬೇಕಾದ್ರೆ ಏನು ಹಿನ್ನೆಲೆ ಇಟ್ಕೊಂಡಿರ ಮಾಡ್ಬೇಕು. ನಂಗೆ ಅದ್ ಸಿಗುತ್ತೆ ಇದು ಸಿಗುತ್ತೆ ಅನ್ನೋದು ಮಾಡ್ತಂದ್ರೆ ಅದರಿಂದ ಪ್ರಯೋಜನ ಸಿಗೋದಿಲ್ಲ. ಏನೋ ಹೊಳಿತಿಗಾಗಿ ಮಾಡ್ತಾ ಇದೀನಿ ಎನ್ನುವಾಗ ಎಲ್ರದ್ದು ಕೈ ಸ್ಪಂದನೆ ಆಗತ್ತೆ. ಕನ್ನಡದಲ್ಲಿ ಹೇಳ್ತಲ್ಲ, ಹನಿ ಹನಿ ಕುಡಿದರೆ ಹಳ್ಳ ಅಂತ ಹೇಳ್ಬಿಟ್ಟು. ಸೊ ಎಲ್ರದ್ದು ಕೈ ಸೇರ್ಪಡೆ ಆಗಿದೆ ಇದು. ಆ ನಿಟ್ಟಿನಲ್ಲಿ ಇದು ಸ್ಟಾರ್ಟ್ ಆಯ್ತು. ಅಂದ್ರೆ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಇರುವಂತ ಟೆಕ್ನಾಲಜಿನ ಸಕಾರಾತ್ಮಕವಾಗಿ ಯೂಸ್ ಮಾಡ್ಕೊಂಡ್ರೆ ನಾವೆಲ್ಲೋ ರೀಚ್ ಆಗ್ಬೋದು. ಎರಡೂ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನಾನು ಇರುವಂತ ಟೆಕ್ನಾಲಜಿನ ಪಾಸಿಟಿವ್ ಯುಟಿಲೈಸ್ ಮಾಡ್ತಾ ಇದ್ದೀನಿ, ಅದು ಯಾರಿಗೋ ಕನೆಕ್ಟ್ ಆಗ್ತಾ ಇದೆ ಖಂಡಿತವಾಗಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಇಲ್ಲಿ ಬಂದು ಕೂರ್ಲಿಕ್ಕೂ ಕೂಡ ಎಗೇನ್ ಟೆಕ್ನಾಲಜಿ ನನ್ ಕನೆಕ್ಟ್ ಮಾಡಿದೆ. ಅಂದ್ರೆ ನಾನು ಹೇಳೋದು ಏನ್ ಉದ್ದೇಶ ಏನಂದ್ರೆ, ಇರುವಂತ ಟೆಕ್ನಾಲಜಿನ ಸಕಾರಾತ್ಮಕವಾಗಿ ಯೂಸ್ ಮಾಡ್ಕೊಂಡ್ರೆ ಹೆಂಗ್ ಯೂಸ್ ಆಗುತ್ತೆ ಅನ್ನಲಿಕ್ಕೆ ಒಂದು ಉದಾಹರಣೆ ಅಂತ ಅನ್ಕೋಬಹುದು, ನಿದರ್ಶನ ಅಂತ ಅನ್ಕೊಳ್ಬಹುದು. ಓಕೆ ಸರ್, ಈಗ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕೆಲಸ ಶುರು ಮಾಡ್ತೀವಿ ಅಥವಾ ಏನೋ ಒಂದು ಒಳ್ಳೇದ್ ಮಾಡ್ತೀವಿ ಅಂದಾಗ ಸಾಕಷ್ಟು ಹರ್ಡಲ್ಸ್ ಗಳಿರುತ್ತೆ, ನೆಗೆಟಿವಿಟಿಗಳು ಬರ್ತಾ ಇರತ್ತೆ, ಏನೋ ನೆಗೆಟಿವ್ ಕಮೆಂಟ್ಗಳು, ಇವನೇನೋ ದುಡ್ಡು ಮಾಡಕ್ ಮಾಡ್ತಿದ್ದಾನೆ ಅಥವಾ ಏನೋ ಒಂದು ಅಪಪ್ರಚಾರವನ್ನ ಮಾಡೋದು. ಸೊ ಈ ರೀತಿಯಾದಂತಹ ಚಾಲೆಂಜಸ್ ಏನಿತ್ತು ನಿಮ್ಗೆ ಪ್ರಾರಂಭ? ಸರ್ ಖಂಡಿತವಾಗ್ಲೂ ಕೂಡ ಉತ್ತಮ ಒಂದು ಒಳ್ಳೆ ಪ್ರಶ್ನೆ ಇದು. ಸರ್ ಏನಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡ್ಲಿಕ್ಕೆ ಹೋದಾಗ 108 ವಿಘ್ನಗಳು ಅಂತ ಹೇಳ್ತೀವಿ. ಸೊ ನನ್ಗೂ ವಿಘ್ನಗಳು ತುಂಬಾನೇ ಆಯ್ತು. ಏನಾಯ್ತು ಅಂತ ಹೇಳಿದ್ರೆ, ಮಾಡ್ಬೇಕಾದ್ರೆ HRs ಕಡೆಯಿಂದಾನೇ ಸುಮಾರು ಕಡೆಯಿಂದ ಹಿನ್ನೆಲೆ ನೆಗೆಟಿವ್ ಕಮೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಚ್ಯುತಾನಂದ್ ಇದನ್ನ ಏನೋ ಒಂದು ವಾಣಿಜ್ಯಕರಣ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ, ಹಿನ್ನೆಲೆ ಏನೋ ಇದೆ, ಅವ್ನ್ ಎಲ್ಲಾ ರೆಸ್ಯೂಮ್ಸ್ ನ ತೆಗೆದಿಟ್ಕೊಂಡು ಅವನದೇ ಒಂದು ಓನ್ ಕನ್ಸಲ್ಟೆನ್ಸಿ ಮಾಡ್ಕೊಳ್ತಾನೆ, ಅದರಿಂದ ದುಡ್ಡು ಮಾಡ್ಕೊಳ್ತಾನೆ. ಈ ತರ ನೆಗೆಟಿವ್ ಕಮೆಂಟ್ಸ್ ತುಂಬಾ ಇತ್ತು. ಮಾಡುವಾಗ ಸುಮಾರು HRs ಯಾಕೆ ಸುಮ್ನೆ ಜಾಯ್ನ್ ಆಗಿ ಅಲ್ಲಿ ನಿಮ್ ಟೈಮ್ ವೇಸ್ಟ್ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ ಗ್ರೂಪ್ ಇಂದ ಅಂತ ಹೇಳಿರೋರು ಇದಾರೆ. ಇನ್ನೊಂದ್ ಸ್ವಲ್ಪ ಜನ ನಾನ್ ಯಾಕೆ ಜಾಯ್ನ್ ಆಗ್ಬೇಕು ಅನ್ನೋರು ಇದಾರೆ. ಸೊ ಇದನ್ನೆಲ್ಲ ಮೆಟ್ಟು ನಿಂತು ಇದನ್ನೆಲ್ಲ ಈ ನೆಗೆಟಿವ್ಸ್ ನೆಲ್ಲ ನಿಂದನೆಗಳು ಕೇಳಿಸ್ಕೋಬೇಕಷ್ಟೇ, ಅದನ್ನ ಅಳವಡಿಸ್ಕೊಳ್ಳಿಕ್ ಹೋಗ್ಬಾರ್ದು. ನಿಂದನೆಗಳಿತ್ತು, ಬಟ್ ಇವ್ರಿಗೆಲ್ಲ ಒಂದು ಸಲ ನಂದು ಏನ್ ಗ್ರೂಪ್ ಅಂತ ತೋರ್ಸ್ಬೇಕು ಅನ್ನೋದು ಮನ್ಸಲ್ಲಿ ಎಲ್ಲೋ ಇತ್ತು. ಏನ್ ಖುಷಿ ಆಗುತ್ತೆ ಅಂದ್ರೆ, ಯಾರ್ ನಿಂದನೆ ನನ್ನ ಒಳಪಡಿಸಿದ್ರೋ, ಯಾರ್ ನಿಂದನೆ ನಾನು ಮಾಡ್ತಾ ಇದ್ರು, ಒಂದು ಟೈಮಲ್ಲಿ ಅವರೇ ನನ್ನ ರಿಕ್ವೆಸ್ಟ್ ಮಾಡಿ ಗ್ರೂಪ್ ಜಾಯಿನ್ ಮಾಡಿಸ್ಕೊಳ್ಳಿ ಸರ್, ನಾವು ಪೋಸ್ಟ್ ಮಾಡ್ಬೇಕು ಅನ್ನೋದಾಯ್ತು. ಸೊ ಅದು ಎಲ್ಲೋ ಒಂದ್ ಕಡೆ ಖುಷಿ ಕೊಡ್ತು. ಅಂದ್ರೆ ನಾವು ಮಾಡುವಂತ ಇದ್ರಲ್ಲಿ ಯಾವ್ದು ವಾಣಿಜ್ಯಕರಣ ಇಲ್ಲ, ಕ್ಲಿಯರ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಹೆದರುವಂತ ಪ್ರಶ್ನೆ ಇರೋದಿಲ್ಲ. ವಿಘ್ನಗಳು ಬರುತ್ತೆ ಖಂಡಿತವಾಗ್ಲು. ಆ ವಿಘ್ನಗಳಲ್ಲಿ ಮೆಟ್ ನಿಂತಾಗ ಒಂದೇನೋ ಸಕ್ಸಸ್ ಕಾಣ್ಬೋದು. ಈ ಗ್ರೂಪ್ ಅದಾಗಿದೆ ಅಂತ ಅನ್ಬೋದಾಯ್ತು. ನೀವು ಹೇಳಿದ ವಿಘ್ನಗಳು ಇತ್ತು, ಕ್ಲಿಯರ್ ಆಗಿದೆ ಅಂತ ಈಗಲೂ ಇರ್ತದೆ, ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೇನು ಏನೋ ಒಳಿತ್ ಮಾಡ್ಬೇಕು ಅಂತೇಳಿ ಆ ಒಳಿತಲ್ಲಿ ಏನೋ ಒಂದು ತೃಪ್ತಿ ಕಾಣ್ತಾ ಇದೀನಿ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ, ಆತ್ಮಗೆ ತೃಪ್ತಿ ಕೊಡುವಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ, ಖುಷಿ ಇದೆ ನನ್ಗೆ ಆ ರೀತಿ ಮಾಡಬೇಕು. ಸರ್, ಇವಾಗ ಯಾವುದೇ ಒಂದು ಒಳ್ಳೆ ಕೆಲಸ ಅಥವಾ ಏನೋ ಸಮಾಜ ಸೇವೆ ಅಂತಾನೆ ಪ್ರಾರಂಭದಲ್ಲಿ ಶುರುವಾಗಿ ನಂತರದ ದಿನಗಳಲ್ಲಿ ಅದು ಒಂದ್ ರೀತಿ ಕಮರ್ಷಿಯಲ್ ಆಗಿ ಬದಲಾಗಿರುವಂತ ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಸೊ ತಮ್ಮ ತಲೆನಲ್ಲಿ ಯಾವತ್ತೂ ಅದು ಬರ್ಲಿಲ್ವಾ, ನಾನು ಇದನ್ನ ಸ್ವಲ್ಪ ಏನಾದ್ರು ಕಮರ್ಷಿಯಲಿ ವರ್ಕ್ ಮಾಡಬೇಕು, ಆ ರೀತಿಯಾಗಿ ಯಾವ್ದೇ ರೀತಿ ಐಡಿಯಾಲಜಿಗಳು? ತುಂಬಾ ಇದು ನಿಜಲ್ಲೂ ವ್ಯಾಲ್ಯೂಬಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಖಂಡಿತ ಇದು ನನಗ್ ಬರ್ಲಿಲ್ಲ. ನಾನ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇನ್ನಲ್ಲೇ ಸುಮಾರು ಜನ ಈ ಪಾಯಿಂಟ್ಸ್ ಹೈಲೈಟ್ ಮಾಡಿದ್ರು. ಅಚ್ಚೊತ್ತಿ ಈಗ ಒಂದು ಲೆವೆಲ್ ನಿನ್ ಗ್ರೂಪ್ ಹೋಗ್ಬಿಟ್ಟಿದೆ, ಸುಮಾರು HRs ನಿನ್ ಜಾಯ್ನ್ ಆಗಿದ್ದಾರೆ,
ನೀನ್ ಎಷ್ಟು ದಿನ ಅಂತ ಇದನ್ನ ಮಾಡ್ಕೊಂಡು ಕೂತ್ಕೊಳ್ತೀಯಾ? ನಿನ್ಗೂ ಸಂಸಾರ ಇದೆ, ನಿನ್ಗೂ ದುಡ್ಡೊಂದೊಂದು ಆಸೆ ಇರ್ತದೆ, ಮನುಷ್ಯನ್ಗೆ ಅಂದ್ಮೇಲೆ ಆಸೆ ಇದ್ದಿರ್ತಲ್ಲ, ದುಡ್ಡು ಆಸೆ ಇರುತ್ತಲ್ಲ. ಯಾಕೆ ಇದನ್ನ ಒಂದ್ ಸ್ವಲ್ಪ ಡೈವರ್ಟ್ ಮಾಡ್ಕೊಂಡು ನೀನ್ ಅದನ್ನ ಇನ್ನೊಂದ್ ಕನ್ಸಲ್ಟೆನ್ಸಿ ತರ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇರೋ, ಪ್ಲಸ್ ಇನ್ನೊಂದ್ ಮಾಡ್ಕೊಂಡು ಇರೋ ರೆಸ್ಯೂಮ್ಸ್ ಅಲ್ಲಿ ಇಟ್ಕೊಂಡು ನೀನ್ ಯಾಕೆ ಅದನ್ನ ಬೇರೆ ತರ ಮಾಡಬಾರ್ದು, ಯಾಕೆ ಅದ್ರಲ್ಲಿ ದುಡ್ಡು ಮಾಡಬಾರ್ದು, ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿರೋರು ಇದಾರೆ. ಬಟ್ ಐ ಆಮ್ ವೆರಿ ಮಚ್ ಕ್ಲಿಯರ್ ಇನ್ ಮೈ ಮೈಂಡ್. ನನ್ನ ಮೈಂಡ್ ಅಲ್ಲಿ 100% ಕ್ಲಿಯರ್ ಅಲ್ಲಿ ಇದ್ರಲ್ಲಿ ಇನ್ನಷ್ಟಲ್ಲ, ಇನ್ನಷ್ಟು ಕೋಟಿ ರೂಪಾಯಿ ಸಿಕ್ಕರು ನನಗೆ ಬೇಡ. ನಾನು ಏನೋ ಒಂದು ಒಳ್ಳೆ ಉದ್ದೇಶಕ್ಕೆ ಪ್ರಾರಂಭ ಮಾಡಿದೀನಿ, ಒಂದು ಉದ್ದೇಶ ಈಡೇರ್ತಾ ಇದೆ, ಅದ್ರಲ್ಲೆಲ್ಲೋ ಆತ್ಮತೃಪ್ತಿ ಸಿಗ್ತಾ ಇದೆ ನಮ್ಗೆ. ಸರ್ ಏನ್ ಗೊತ್ತಾ ಸರ್, ಮನುಷ್ಯನ್ ಇವತ್ತಿನ ದಿವಸ ಹೇರಳವಾಗಿ ಹಣ ಸಿಗ್ಬೋದು, ಬಟ್ ನೆಮ್ಮದಿ ಏನೋ ಸಿಗ್ಬೇಕು ಮನುಷ್ಯನ್ಗೆ. ಆ ನೆಮ್ಮದಿ ನಾನು ಎಲ್ಲೋ ಈ ರೂಪದಲ್ಲಿ ಕಾಣ್ತಾ ಇದ್ದೀನಿ ಅಂತ ಅನ್ಕೊಳ್ಬಹುದು. ಸೊ ಈಗ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಗ್ತೀನಿ, ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ, ಅವಾಗೆಲ್ಲ ಖಂಡಿತವಾಗ್ಲೂ ಮಾಡಿರೋಂತ ಹಿನ್ನೆಲೆ ತೆಗೆದು ನೋಡುವಾಗ ನಾನೇ ಇನ್ಸ್ಪೈರ್ಡ್ ಆಗ್ಬಿಡ್ತೀನಿ. ಇಷ್ಟೊಂದೆಲ್ಲ ಮಾಡ್ಕೊಂಡು ಬರ್ತಾ ನಾನೇ ಹೋಗ್ಬೇಕು, ಇನ್ನೇನಾದ್ರೂ ಮಾಡೋಣ ಅಂತೇಳಿ. ಸೊ ಇದನ್ನ ಕಮರ್ಷಿಯಲ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡು ದುಡ್ಡು ಮಾಡಿ ಅಂತ ಹೇಳಿರೋರು ಸುಮಾರು ಜನ ಇದ್ದಾರೆ. ಬಟ್ ನನ್ನ ಮೈಂಡ್ ಅಲ್ಲಿ ಇಲ್ವೇ ಇಲ್ಲ ಅದು. ಹೇಳೋರ್ಗೆ ಒಂದೇ ಪಾಯಿಂಟ್ ಕ್ಲಿಯರ್, ಇದು ಬಿಟ್ಟು ಬೇರೆ ಏನೋ ವಿಷಯ ಇದ್ರೆ ಮಾತಾಡೋದು, ನನ್ನ ಹತ್ರ ಮಾತಾಡ್ತೀನಿ ಅಂತೇಳಿ. ಅದು ಅಲ್ಲೇ ಕಟ್ ಆಗ್ಬಿಡ್ತಾ ಇದ್ದೀನಿ. ಅಷ್ಟೊಂದ್ ಹತ್ರ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ, ಬೇಡ ನನ್ನ ಹತ್ರ ಮಾತಾಡೋದು ಅಂತ. ಓಕೆ ಸರ್, ಈಗ ನನಗೆ ಬಹಳ ಒಂದು ಕಾತರದಿಂದ ನಾನು ಕಾಯ್ತಾ ಇರುವಂತಹ ಒಂದು ವೈಯಕ್ತಿಕ ಪ್ರಶ್ನೆ ನಿಮಗೆ ಕೇಳೋದಕ್ಕೆ. ನಾವು ಟೀಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ, ಈ ಥರ ಅಚ್ಯುತಾನಂದನ್ ಅವರು ಬರ್ತಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂದಾಗ ನನಗೆ ಒಂದು ಥಾಟ್ಸ್ ಬಂದಿದ್ದು, ಯಾವುದೇ ಒಬ್ಬ ವ್ಯಕ್ತಿ ಆದ್ರೆ ಸರ್ ಒಂದೇ ಕಂಪ್ನಿನಲ್ಲಿ ನಾವು ಗೂಟ ಹೊಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಒಂದ್ 4-5 ಕಂಪ್ನಿಗಳಲ್ಲಿ ಹೋಗ್ತೀವಿ, ಅಲ್ಲೆಲ್ಲಿ ಕೆಲಸ ಮಾಡಿ ಬರ್ತಾ ಇರ್ತೀವಿ. ಈಗ ತಾವು ಕೂಡ ಒಂದೇ ಪ್ರೊಫೆಷನಲ್ಲಿ ಇರೋಕ್ಕಂತೂ ಸಾಧ್ಯ ಇಲ್ಲ. ನೀವ್ ಯಾವತ್ತಾದ್ರೂ ಈ ಗ್ರೂಪ್ ಇಂದಾನೇ ಬೆನಿಫಿಟ್ ತಗೊಂಡಿದ್ದೀರಾ ಅನ್ನೋದು, ಅಂದ್ರೆ ನಿಮ್ಮ ವೃತ್ತಿಗೋಸ್ಕರ? ಸರ್ ಈ ಗ್ರೂಪ್ ಇಂದ ಏನಂದ್ರೆ ಬೆನಿಫಿಟ್ ಅಂತ ಖಂಡಿತ ಆಗಿದೆ ಸರ್. ನಾನೀಗ ಖಾಸಗಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತೇನೆ. ನಾನು ಆಕ್ಚುಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಮೈಸೂರು ಆಗಿದ್ದು. ಸೊ ಹೀಗೆ ಉದ್ಯೋಗಕ್ಕೋಸ್ಕರ ನಾನು ಬ್ಯಾಂಗ್ಳೂರ್ ಒಂದು ಖಾಸಗಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತೀನಿ, ಇಂಡಿಯನ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ಬಿಟ್ಟು. ಅದೊಂದು ಕಮರ್ಷಿಯಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಅಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಏನು ಅಂತ ಹೇಳಿದ್ರೆ, ನನಗೆ ಇಷ್ಟೊಂದೆಲ್ಲ ಗ್ರೂಪ್ ಬೆಳಿಲಿಕ್ಕೆ, ಇಷ್ಟೊಂದೆಲ್ಲ ಆಗ್ಲಿಕ್ಕೆ ನನ್ನ ಮಾಲೀಕರಾದಂತ ನನ್ನ MD ಯಾರಿದಾರೋ ದಿನೇಶ್ ವೈದ್ಯ ಹಂಪಾರ್ ಅಂತ ಮೂಲತಃ ಕುಂದಾಪುರದವ್ರು, ಉಡುಪಿ ಕಡೆಯವರು, ಅವ್ರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಯಾಕಂದ್ರೆ ಸರ್ ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ಈ ತರ ವೈಯಕ್ತಿಕ ಏನೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ಬಟ್ ನನ್ಗೆ ಅವ್ರು ತುಂಬಾನೇ ಸಹಕಾರ ಕೊಡ್ತಾ ಇದಾರೆ. ಆ ಸಹಕಾರ ಎಲ್ಲೋ ನನ್ ಇನ್ನೊಂದ್ ಮೆಟ್ಲು ಹತ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು ನೋಡಿ, ಏನ್ ಪರ್ಮಿಷನ್ ಹಾಕಿ ಬಂದೆ, ಏನಾದ್ರು ಒಳಿತ್ ಮಾಡ್ಲಿಕ್ಕೆ ಹೋದಾಗ ಖಂಡಿತವಾಗ್ಲೂ ಸೋಷಿಯಲ್ ಕಾಸ್ ಅಂದಾಗ ಅವ್ರು ತುಂಬಾ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಈಗಲೂ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕೈಯಲ್ಲಿ ಏನ್ ಮಾಡ್ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನನ್ನ ಈ ಒಂದು ಕಾಸ್ಗೆ ಅಂತ ತುಂಬಾನೇ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಯಾಕೆ ನನ್ಗೂ ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ನನ್ನ ಕಂಪನಿಯಲ್ಲಿ ಏನೇ ವೇಕೆನ್ಸೀಸ್ ಮಾಡಿದ್ರು ಕೂಡ ಎಗೇನ್ ನಾನು ಈ ಗ್ರೂಪ್ ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಪೋರ್ಟಲ್ ಹೋಗ್ತಾ ಇಲ್ಲ, ಯಾವುದೇ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ನಾನು ಇನ್ನೆಲ್ಲೋ ದುಡ್ಡು ಕೊಟ್ಟು ನಾನು ಆಡ್ ಹಾಕಿ ಅಂತ ಹೇಳ್ತಾ ಇಲ್ಲ. ಪೋಸ್ಟಲ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಅದರಿಂದ ಒಳ್ಳೆ ಸಫಿಷಿಯಂಟ್ ರೆಸ್ಯೂಮ್ ಸಿಗುತ್ತೆ. ನನ್ನ ಕಂಪನಿಯ ರಿಕ್ವೈರ್ಮೆಂಟ್, ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಲಿಕ್ಕೂ ಈ ಗ್ರೂಪ್ ನಂಗೆ ಸಹಕಾರಿ ಆಗ್ತಾ ಇದೆ. ಸೊ ಅದು ಒಂಥರದಲ್ಲಿ ನನ್ಗೆ ಇದು ಹೆಲ್ಪ್ ಆದಂಗ ಆಯ್ತು. ನಮಗೂ ಹೆಲ್ಪ್ ಆಗ್ತದೆ, ಬೇರೆ ಸಂಸ್ಥೆಗಳು ಕೂಡ ತುಂಬಾನೇ ಹೆಲ್ಪ್ ಹಾಕೊಂಡು ಹೋಗ್ತಾ ಇದೆ. ಇನ್ನೊಂದು ಏನಂದ್ರೆ, ಒಂದ್ಸಲ ನನ್ನ ಗ್ರೂಪ್ ಅಲ್ಲಿ ಪೋಸ್ಟ್ ಆದ್ಮೇಲೆ ಅಲ್ಲಿಂದ ನಂತರ ಇನ್ನೊಂದೇನೋ ಹೆಲ್ಪ್ ಮಾಡ್ಬೇಕನ್ನೋ ಸುಮಾರು ಜನ ಇರ್ತಾರೆ. ಅವ್ರು ಮಲ್ಟಿಪಲ್ ಶೇಡ್ಸ್ ಆಗ್ಬಿಡುತ್ತೆ. ಎಷ್ಟೋ ಉದಾಹರಣೆಗಳಿದೆ. ಯಾವ್ದಾದ್ರು ಒಂದು ಪೋಸ್ಟ್ ಮಾಡಿ ನಾವು ರೆಸ್ಯೂಮ್ಸ್ ಬಂದು ಆ HRs ಮತ್ತೆ ನಮಗೆ ಫೋನ್ ಮಾಡಿ ಕೇಳಿರೋ ಉದಾಹರಣೆ ಅಂತ. ಸರ್ ದಯವಿಟ್ಟು ನಾನು ಏನ್ ಪೋಸ್ಟ್ ಮಾಡಿದ್ರೆ ಡಿಲೀಟ್ ಮಾಡ್ಬಿಡಿ ಸರ್, ನನಗೆ ತುಂಬಾ ರೆಸ್ಯೂಮ್ಸ್ ಬರ್ತಾ ಇದೆ, ಎಲ್ಲಿ ಇಟ್ಕೊಳ್ಬೇಕಾದ್ರೆ ಗೊತ್ತಾಗ್ತಲ್ಲ. ಅಂದ್ರೆ ಅಷ್ಟು, ಆದ್ರೆ ನಾನು ಏನ್ ಹೇಳ್ಬೋದು, ಖುಷಿ ಆಗುತ್ತೆ ಎಲ್ಲೋ ಈ ಪಾಯಿಂಟ್ ಕೇಳುವಾಗ. ಅಂದ್ರೆ ಗ್ರೂಪ್ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಎದುರು ಹೇಳ್ತೀನಿ, ಮೇಡಮ್ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ವೇಕೆನ್ಸಿ ರೈಸ್ ಆದಾಗ ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಯಾಕೆ ಇದನ್ನ ಮಾಡ್ಕೊಳ್ತೀರಾ, ಆ ತರ ನಿರ್ದೇಶನಗಳು ಇದೆ. ಸೊ ಒಂದ್ಸಲ ಗ್ರೂಪ್ ಆದ್ಮೇಲೆ ಡಿಲೀಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಹೇಗೆ ಮತ್ತೆ ಗ್ರೂಪ್ ಹಾಕಕ್ಕಿಂತ ಮುಂಚೆ ತುಂಬಾ ಜೆನ್ಯೂನಿಟಿ ಚೆಕ್ ಮಾಡ್ಕೊಳ್ತೀನಿ. ಫ್ಯಾಕ್ಟ್ಸ್ ಅಂತ ಹೇಳ್ತೀವಲ್ಲ, ಅದು ಅಂದ್ರೆ ಹಾಕ್ಬೇಕಾದ್ರೆ ಸಂಪೂರ್ಣ ಕಂಪನಿಯ ವಿಳಾಸ ಇರಬೇಕು, ಕಂಪನಿ ಅಡ್ರೆಸ್ ಇರಬೇಕು, ಅಫಿಷಿಯಲ್ ಮೇಲ್ ಅಂತದ್ ಮಾತ್ರ ಜೆನ್ಯೂನಿಟಿ. ಸೊ ಹೆಂಗೆ ಅಂದ್ರೆ, ಹುಡುಗರಿಗೆ ಗ್ರೂಪ್ ಉದ್ಯೋಗ ನಿಮಿತ್ತ ಗ್ರೂಪ್ ಜಾಯ್ನ್ ಆದಾಗ ಅವ್ರಿಗೊಂದು ಖಾತ್ರಿ ಏನು ಅಂದ್ರೆ, ಹಾಕುವಂತ ಪೋಸ್ಟ್ ಜೆನ್ಯೂನಿಟಿ ಇರುತ್ತೆ, ಫೇಕ್ ಇರೋದಿಲ್ಲ, ದುಡ್ಡೊಂದು ಏನು ವಹಿವಾಟು ಇರೋದಿಲ್ಲ ಅನ್ನೋದು ಒಂದಿರುತ್ತೆ. ಅದು ಎಲ್ಲ ಒಂಥರ ಖುಷಿ ಆಗ್ತದೆ. ಓಕೆ ಸರ್, ಇವತ್ತು ಬೆಂಗಳೂರಿನಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಒಂದೊಂದು ಏರಿಯಾಗಳಿಗೆ ಒಂದೊಂದು ಕನ್ಸಲ್ಟೆನ್ಸಿ ಸರ್ವಿಸಸ್ ಸಾಕಷ್ಟು ಇದೆ. ಅದ್ರಲ್ಲಿ ನಾವು ಕೂಡ ಹಲವಾರು ಸಾರಿ ಅದನ್ನ ನಿದರ್ಶನವಾಗಿ ನೋಡಿದೀವಿ. ಅಲ್ಲಿ ಏನಾಗುತ್ತೆ, ಯಾವ್ದೋ ಒಂದ್ ಕಡೆ ಸಂಸ್ಥೆಗೆ ಕೆಲಸ ಸಿಕ್ಕಿದ ತಕ್ಷಣ ಅದ್ರಲ್ಲಿ ಅರ್ಧ ಸಂಬಳ ಅವರು ಕೊಡಬೇಕು, ಅಥವಾ ಮೊದಲನೇ ತಿಂಗಳ ಸಂಬಳ ಅವರು ಕೊಡಬೇಕು, ತುಂಬಾ ರೆಸ್ಟ್ರಿಕ್ಷನ್ಸ್ ಏನೇನೋ ಇರುತ್ತೆ. ಸೊ ಈ ರೀತಿಯಾಗಿ ಯಾರು ಕನ್ಸಲ್ಟೆನ್ಸಿ ಸರ್ವಿಸ್ ಅವರು ತಮ್ಮ ಗ್ರೂಪ್ ನ ಯುಟಿಲೈಸ್ ಮಾಡ್ಕೊಂಡು ಮಿಸ್ಯೂಸ್ ಆಗಿರುವಂತದ್ದು, ಅಥವಾ ಗ್ರೂಪ್ ಅಲ್ಲಿ ಏನಾದ್ರು ಅನ್ವಾಂಟೆಡ್ ಥಿಂಗ್ಸ್ ಗಳಾಗೋದು, ಸೊ ಅದ್ರ ಬಗ್ಗೆ ಒಂದೆರಡು. ಸರ್ ಖಂಡಿತ. ಸೊ ನಾನು ಐ ವಾಂಟ್ ಟು ಕ್ಲಿಯರ್ ಇಟ್, ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಐ ಆಮ್ ನಾಟ್ ಅಗೇನ್ಸ್ಟ್ ದಿ ಕನ್ಸಲ್ಟೆನ್ಸಿ. ನಾನು ಖಂಡಿತ ಕನ್ಸಲ್ಟೆನ್ಸಿ ಅಗೇನ್ಸ್ಟ್ ಆಗಿ ಏನಿಲ್ಲ. ನನ್ನ ಉದ್ದೇಶ ಏನೋ ಯಾರಿಗೆ ಹೆಲ್ಪ್ ಮಾಡ್ಬೇಕಂತ. ನನ್ನ ಉದ್ದೇಶ ಇರೋದು, ಹೆಲ್ಪ್ ಮಾಡ್ಬೇಕಾಗಿರೋದು ಉದ್ಯೋಗಿಗಳಿಗೆ, ಯಾರು ಜಾಬ್ ಆಸ್ಪಿರೆಂಟ್ಸ್ ಇರ್ತಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮಾಡೋದು. ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿದ್ರೆ, ಸೊ ನನ್ನೊಂದು ಮೊದಲಿಂದ ಏನು ಅಂತ ಹೇಳಿದ್ರೆ, ಕಷ್ಟಪಟ್ಟು ಓದಿರ್ತಾರೆ ಮನೇಲಿ, ಅಪ್ಪ ಅಮ್ಮ ಕಷ್ಟ ಸಾಲ ಮಾಡಿ ಮಕ್ಕಳು ಓದಿರ್ತಾರೆ, ಓದಿ ವಿದ್ಯಾಭ್ಯಾಸ ಎಲ್ಲ ಮುಗಿತೆ, ಉದ್ಯೋಗಕ್ಕೆ ಹೋಗ್ಬೇಕಾದ್ರೂ ಕೂಡ ಅವ್ರ ಹತ್ರ ಹಾರ್ತಾ ಇದ್ರು ಕೂಡ ಯಾಕೆ ಅವ್ರು ದುಡ್ಡು ಕೊಟ್ಟು ಹೋಗ್ಬೇಕು, ಸ್ಕಿಲ್ ಸೆಟ್ ಇದ್ರು ಕೂಡ ಆ ದುಡ್ಡು ಕೊಡೋದು ಹೋಗೋದನ್ನ ನನ್ನ ಕೈಲಾಗಿದ್ದು 1% ತಡೆಗಟ್ಟರು ಕೂಡ ನಾನು ಮಾಡಿ ಸಾರ್ಥಕತೆ ಆಗತ್ತೆ ಅಂತ ಹೇಳಿ. ಸೊ ಜಾಬ್ ಆಸ್ಪಿರೆಂಟ್ಸ್ಗೋಸ್ಕರ ನನ್ನ ಹೊಲವು ಏನಿರುತ್ತೆ, ಜಾಬ್ ಆಸ್ಪಿರೆಂಟ್ಸ್ ಕೆಲಸ ತಗೊಳ್ಬೇಕಾದ್ರೆ ದುಡ್ಡು ಕೊಟ್ಟು ತಗೊಳ್ಬಾರ್ದು.
ಒಂದು. ಹೇಗೆ ನನ್ನ ಗ್ರೂಪ್ ಅಲ್ಲೂ ಕನ್ಸಲ್ಟೆನ್ಸೀಸ್ HR ಇದಾರೆ. ಹೆಂಗೆ ಇದೆ ಅಂತ ಹೇಳಿದ್ರೆ ಎಂಪ್ಲಾಯರ್ ಕಡೆಯಿಂದ ಚಾರ್ಜ್ ಆಗುತ್ತೆ, ಅಂದ್ರೆ ಕಂಪ್ನಿಯವ್ರು ಕೊಡ್ತಾರೆ. ಓಕೆ, ಒಂದು ಸಂಸ್ಥೆಯವ್ರು ಕೊಡ್ತಾರೆ, ಕಂಪ್ನಿ ಕೊಟ್ಕೊಳ್ಳಿ, ಅದ್ರ ಬಗ್ಗೆ ನಂದು ಅಭ್ಯಂತರ ಇಲ್ಲ. ಹುಡುಗರ ಕಡೆಯಿಂದ ತಗೊಳ್ಬಾರ್ದು. ನನ್ನ ಮೈಂಡ್ ಸೆಟ್ ಏನು ಅಂದ್ರೆ, ಕಷ್ಟಪಟ್ಟು ಓದಿ ವಿದ್ಯಾರ್ಥಿಗ ಒಂದು BE ಮುಗಿಸಿ ಹೊರಗಡೆ ಬರೋದು ಅಂದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚಾಗುತ್ತೆ. ಆ ಹುಡುಗ ಮತ್ತೆ ನಾನು ದುಡ್ಡು ಕೊಟ್ಟು ಜಾಯ್ನ್ ಆಗ್ಬೇಕು ಅಂದ್ರೆ ಪಾಪ ಅವ್ನ ಕತೆ ಏನಾಗ್ಬಿಡ. ಖಂಡಿತ ಕಷ್ಟಪಟ್ಟು ಅಪ್ಪ ಅಮ್ಮ ಓದಿರ್ತಾರೆ, ಅಪ್ಪ ಅಮ್ಮ ದುಡ್ಡು ಕೊಡೋಕೆ ಇದು ಕೆಲ್ಸಕ್ಕೂ ಅಪ್ಪ ಅಮ್ಮನ ದುಡ್ಡು ಕೇಳಿ ತಗೊಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಮನ್ಸಿಗೆ ಇದು ಸರಿ ಬರ್ದಂಗೆ ಕಾಣ್ತಾ ಇರ್ಲಿಲ್ಲ. ಓಕೆ, ಇದನ್ನ ಎರಾಡಿಕೇಟ್ ಮಾಡ್ಬೋದು, ಇದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಏನೋ ಒಂದು ಸಣ್ಣ ಅಳಿಲು ಸೇವೆ ತರ ಪ್ರಾರಂಭ ಮಾಡ್ಬೋದು ಅನ್ನೋದು ಮಾಡಿದೆ. ಅದು ಸಕ್ಸಸ್ ಆಗಿ ಆಗ್ತಾ ಇದೆ, ಅದು ಖುಷಿ ಕೊಡ್ತದೆ ಖಂಡಿತವಾಗಿ. ಅಂದ್ರೆ ನಿಮ್ ಪ್ರಕಾರ ಈ ಉದ್ಯೋಗ ಅನ್ನೋದು ಮಾರಾಟ ಆಗ್ಬಾರ್ದು, ಉದ್ಯೋಗ ಅನ್ನೋದು ಮಾರಾಟ ಆಗ್ಬಾರ್ದು ಸರ್. ಅವ್ರಿಗೆ ಜೆನ್ಯೂನಿಟಿಯಿಂದ ಅವರು ಒಂದು ಹಾರತೆ ಮೇಲೆ ಅವ್ರು ಸಿಕ್ಬಿಡ್ಬೇಕಷ್ಟೇ. ದುಡ್ಡು ಕೊಟ್ಟು ತಗೊಳ್ಳೋಲ್ಲ ಅರ್ಥ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗೆ ಏನ್ ಐ ವಾಂಟ್ ಟು ಕ್ಲಿಯರ್, ನನ್ನ ಕನ್ಸಲ್ಟೆನ್ಸಿ ಅಗೇನ್ಸ್ಟ್ ಖಂಡಿತವಾಗ್ಲೂ ಇಲ್ಲ. ನಾನು ಅವ್ರ ಜೀವನ ಅವ್ರವ್ರ ಇದು. ಬಟ್ ಸರ್, ಈಗ ಯಾವ್ದಾದ್ರು ಕೆಲಸ ಮಾಡುವಾಗ ಸಾಕಷ್ಟು ತೊಂದರೆಗಳು ಅಂತ ನಾನು ಆಗ್ಲೇ ಹೇಳಿದೆ. ಕೆಲವೊಬ್ಬರಿಗೆ ಥ್ರೆಟ್ನಿಂಗ್ಸ್ ಗಳು ಬರೋದು, ನಮ್ ಬಿಸ್ನೆಸ್ ಇದು ಎಫೆಕ್ಟ್ ಆಗುತ್ತೆ, ಇವ್ರು ಇದನ್ನ ಮಾಡ್ತಾ ಇರೋದ್ರಿಂದ ನಮಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಆತರ ಏನಾದ್ರು ನಿಮ್ಗೆ ಸಮಸ್ಯೆಗಳನ್ನ ಉಂಟು ಮಾಡಿರೋರು ಇದಾರೆ? ಸಮಸ್ಯೆಗಳು ಉಂಟು ಮಾಡೋರು ಇದಾರೆ, ಕಾಲ್ ಮಾಡಿ ಕೇಳಿರೋರು ಇದಾರೆ. ಅಚ್ಚುತ್ ನೀವು ಇದು ಗ್ರೂಪ್ ಓಪನ್ ಮಾಡೋದ್ರಿಂದ ನಮ್ಗೆ ತುಂಬಾನೇ ಪೆಟ್ ಬಿದ್ದಿದೆ ಅಂತ ಹೇಳಿ. ನಾನು ಒಂದೇ ಉದಾಹರಣೆ ಕೊಡ್ತೀನಿ. ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದಾರೆ. ನಾನಲ್ಲಿ ಸ್ವಲ್ಪ ಜನ ಮಾತ್ರ ಏನೋ ಮಾಡ್ತಾ ಇರೋದು, ಇನ್ನ ಸ್ವಲ್ಪ ಜನ ಇದಾರಲ್ಲ, ನೀವ್ ಏನ್ ಮಾಡ್ಬೇಕು ಮಾಡ್ಕೊಳ್ಳಿ. ನನ್ನ ಗ್ರೂಪ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರ್ಬೇಡಿ, ಆಯ್ತಲ್ಲ. ನೀವು ಉದ್ಯೋಗದಾತರಿಂದ ತಗೊಳ್ತಾರೆ, ಎಂಪ್ಲಾಯರ್ಸ್ ಕಡೆಯಿಂದ ತಗೊಂಡ್ರೆ ಯು ಜಸ್ಟ್ ಚಾರ್ಜ್, ದಟ್ ಇಸ್ ಯುವರ್ ಬ್ರೆಡ್ ಅಂಡ್ ಬಟರ್. ನಾನು ಅದು ಉದ್ಯೋಗಗಳಿಂದ ತಗೊಳ್ಬೇಡಿ, ಸ್ಕ್ವೀಸ್ ಮಾಡ್ಬೇಡಿ ಸರ್. ಎಷ್ಟೋ ಕಡೆ ನಿರ್ದೇಶನಗಳಿದೆ, ನನ್ಗೆ ಅದು ಹೇಳಲಿಕ್ಕೂ ಬೇಜಾರಾಗತ್ತೆ. 500 ರೂಪಾಯಿ 1000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಹುಡುಗರ ಹತ್ರ, ಕೊಡಿ ಅಂತ ಹೇಳ್ಬಿಟ್ಟು. 3 ತಿಂಗಳಲ್ಲಿ ನಿಮ್ಗೆ ನಾವು ಕೆಲಸ ಕೊಡಿಸ್ತೀವಿ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಅವ್ನು ಕೊಟ್ಟು ಹೋಗಿರ್ತಾನೆ, 1-2 ಇಂಟರ್ವ್ಯೂ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಆಫೀಸೇ ಇರೋದಿಲ್ಲ ಅಲ್ಲಿ. ಒಂದು ಆಫೀಸಲ್ಲಿ ಒಂದು 10 ಜನ 15 ಜನ ಕೊಟ್ಟರೆ 15,000 ರೂಪಾಯಿ ಆಗೋಯ್ತು. ಪಾಪ 1,000 ರೂಪಾಯಿ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರಂತ ಅವ್ರಿಗೆ ಗೊತ್ತಿರ್ತದೆ. ಕೊಡಿಸ್ಬಿಟ್ರೆ ಓಕೆ, ಅದೊಂಥರ ಫೈನ್. ಆಫೀಸ್ಗಳೇ ಇರೋದಿಲ್ಲ ಅದು. ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, 1,000 ರೂಪಾಯಿ ಅಲ್ಲಿ ಕೊಟ್ಟೆ ಸರ್, ಇಲ್ಲೊಂದ್ ಸ್ವಲ್ಪ. ನಾವು ಪೇಪರ್ಗಳಲ್ಲಿ ಸುಮಾರು ನೋಡ್ತಾ ಇರ್ತೀವಲ್ಲ, ಉದ್ಯೋಗಗಳು ಮೋಸ ಆಗಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಅದು ಎಸ್ಪೆಷಲಿ IT ಸಾಫ್ಟ್ವೇರ್ ಅಂತೂ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಕಡಿವಾಣ ಅನ್ನೋದು ಬೀಳ್ಬೇಕು. ಒಂದು ಜೆನ್ಯೂನ್ ಇರೋರಿಗೆ ಜಾಬ್ ಸಿಗ್ಬೇಕು ಅಷ್ಟೇ. ಅಲ್ಟಿಮೇಟ್ಲಿ ಒಂದು ಕುಟುಂಬದಲ್ಲಿ ಒಬ್ಬನಿಗೆ ಜಾಬ್ ಸಿಕ್ಕರೆ ಇಡೀ ಕುಟುಂಬ ಬದುಕ್ಬಿಡುತ್ತದೆ ಸರ್. 2ನೇ ಪಾಯಿಂಟ್ ಏನಂದ್ರೆ, ನಮ್ಮ ಇವತ್ತಿನ ಯುವತಿಯರಿಗೂ ಜಸ್ಟ್ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ, there is lot many opportunity. ಉದ್ಯೋಗ ಅನ್ನೋದು ತುಂಬಾ ಇದೆ, ಆದ್ರೆ ನಮ್ಮ ಹುಡುಗರು ತಗೊಳ್ತಾ ಇಲ್ಲ ಅದು. ನಮ್ಮ ಹುಡುಗರಿಗೂ ಒಂದ್ ಮೆಸೇಜ್ ಏನ್ ಕೊಡಕ್ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಇವತ್ತಿನ BCom ಡಿಗ್ರಿ ಆಗಿರುವಂತವ್ರು ದಯವಿಟ್ಟು ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ದಿ ಟೂ ಮಚ್ ಸ್ಯಾಲರಿ. ಈಗ ಏನಾಗಿದೆ ಅಂದ್ರೆ, ಒಬ್ಬ ಡಿಗ್ರಿ ಮುಗಿಸಿ ಬಂದಿರೋ BCom ಅನ್ನೋ ಅಂದ್ಕೊಳ್ಳೋಣ, ಅಕೌಂಟ್ಸ್ ಬಂದಿರ್ತಾನೆ, ಅವ್ನು ಇಂಟರ್ವ್ಯೂ ಮಾಡಿ ಎಲ್ಲ ಮಾಡಿರ್ತೀವಿ, ಎಲ್ಲ ಕ್ಲಿಯರ್ ಇರುತ್ತೆ. ಏನಪ್ಪಾ ನೀನ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಒಂದು 30,000 ಕೊಡಿ ಸರ್ ಅಂತಾನೆ. ಎಕ್ಸ್ಪೀರಿಯನ್ಸ್ ಅವ್ರಿಗೆ ನಮ್ಮ ಕಂಪ್ನಿಗಳೆಲ್ಲ ಅಷ್ಟೊಂದು ಕೊಡ್ತಾ ಇರೋದಿಲ್ಲ. ಫ್ರೆಶರ್ ಆ ಸ್ಯಾಲರಿ ನೋಷನ್ ಇದೆ, ಅದ್ ಬಿಟ್ಟು ಹೊರಡೆ ಬರಬೇಕು. ಫಸ್ಟ್ ದೇ ಹ್ಯಾವ್ ಟು ಲರ್ನ್ ದ ಥಿಂಗ್ಸ್. ಕೆಲಸ ಕಲಿಬೇಕು. ಕೆಲಸ ಕಲ್ತ ಮೇಲೆ ದೇ ಹ್ಯಾವ್ ಟು ಪುಟ್ ದ ಡಿಮ್ಯಾಂಡ್. ಸರ್ ನಾನು ಇಷ್ಟು ಕೆಲಸ ಕೊಟ್ಟಿದ್ದೀನಿ ಕೊಡಿ ಅಂತೇಳಿ. ಇವತ್ತಿನ ಯೂತ್ಸ್ ಅಷ್ಟೇ, ಡೋಂಟ್ ಗೋ ಬಿಹೈಂಡ್ ದ ಪರ್. ಸ್ಯಾಲರಿಗೆ ನೀವು ತುಂಬಾ ಪ್ರಾಮುಖ್ಯತೆ ಕೊಡಿ, ನಿಮ್ಮ ಅನುಭವ ಪಡ್ಕೊಳ್ಳೋದ್ರಲ್ಲಿ ಪ್ರಾಮುಖ್ಯತೆ ಕೊಡಿ. ಆತರ ಇದ್ರಲ್ಲಿ ಇವತ್ತು ನೋಡಿ ಸರ್, ಏನಾಗುತ್ತೆ ಅಂತ ಹೇಳಿ, ಯಾರೋ ಒಬ್ರು ಕಂಪ್ನಿಯಲ್ಲಿ ಒಂದು ಅಕೌಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ, ಒಂದು 4-5 ಪ್ರೊಫೈಲ್ ಕಳಿಸಿದ್ರೆ ಅಲ್ಲಿಂದ HR ರಿವಾರ್ಡ್ ಬರುತ್ತೆ. ಅಚ್ಚುತ್ ಇವ್ರು ಕಾಲ್ ಮಾಡಿದೆ, ಇವ್ರ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ ಹೈ ಇದೆ, ನಾವು ಫುಲ್ಫಿಲ್ ಮಾಡಕ್ ಆಗೋದಿಲ್ಲ ಅಂತ. ಇವತ್ತು ಯುವತಿಯರು ಜಸ್ಟ್ ಆ ನೋಷನ್ ಹೊರಡೆ ಬನ್ನಿ, ಟ್ರೈ ಟು ಗೆಟ್ ದ ಆಪರ್ಚುನಿಟಿ. ತುಂಬಾ ಹೇರಳವಾದ ಅವಕಾಶಗಳಿದೆ. ಒಂದೊಂದ್ಸಲ ಎಷ್ಟು ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, HR 4 ಗ್ರೂಪ್ ಇದೆ. ಒಂದೊಂದ್ರಲ್ಲಿ ಒಂದು 30-31 ಹೆಚ್ಚು ಕಡೆ ಒಂದೊಂದ್ ದಿನಕ್ಕೆ 70-80 ಪೋಸ್ಟ್ ಮಾಡ್ತೀನಿ. ನನ್ಗೆ ಅನ್ಸ್ತಾ ಇರುತ್ತೆ, ಇಷ್ಟೊಂದು ವೇಕೆನ್ಸಿ ಇದ್ರೆ ನಿರುದ್ಯೋಗ ಅನ್ನೋ ಸಮಸ್ಯೆ ಇದೆಯಲ್ಲ ಹೆಂಗಪ್ಪ ಆಗ್ತಾ ಇದೆ ಅಂದ್ರೆ, ಹುಡುಗರು ತಗೊಳ್ತಾ ಇಲ್ಲ ಅದನ್ನ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನೋ ಇದೆ ಒಂದು. ಇನ್ನೊಂದೇನೋ, ದೇ ವಾಂಟ್ ಟು ಸಿ ದ ಕಂಫರ್ಟಬಲ್ ಲೈಫ್. ಈಗ ಫಾರ್ ಎಕ್ಸಾಂಪಲ್, ನಾವ್ ಇಲ್ಲಿ ಟ್ರಿನಿಟಿ ರೋಡ್ ಅಲ್ಲಿ ಇಲ್ಲಿದೀವಿ, ಯಲಹಂಕದಲ್ಲೆಲ್ಲ ಜಾಬ್ ಇದೆ, ಹೋಗಕ್ ಆಗಲ್ಲ ಸರ್ ನನಗೆ. ಅಷ್ಟು ದೂರ ಯಾರು ಸರ್ ಹೋಗ್ತಾರೆ? ಕೆಲಸ ಸಿಗ್ಬೇಕು ಅಂದ್ರೆ ಓಡ್ಲೇಬೇಕಲ್ಲ. ನಾವು ಉದ್ಯೋಗ ತಗೊಳ್ಬೇಕಾದ್ರೆ ಸರ್, ನಮ್ಗೆ HR ಕಡೆಯಿಂದ ಕಾಲ್ ಬಂದ್ರೆ ನಮ್ಗೆಲ್ಲ ಶೇಕ್ನಿಂಗ್ ಆಗ್ತಾ ಇತ್ತು. ಏನ್ ಕೇಳ್ತಾರಪ್ಪ ಇವತ್ತು, ಕ್ಯಾಶುವಲ್ ಇಲ್ಲ, ಫೋನ್ ಅಲ್ಲೇ ಇಂಟರ್ವ್ಯೂ ಮುಗಿಸ್ಬಿಡ್ತಾರ ನಮ್ಗೆ. ಸರ್ ಕೆಲಸ ಎಲ್ಲಿ ಖಾಲಿ ಇದೆ ಸರ್? ಇಂಥ ಕಡೆ ಇದೆ. ಓಕೆ, ನಮ್ಗೆ ಹೋಗ್ ಬರ್ಲಿಕ್ಕೆ ಕ್ಯಾಬ್ ಕೊಡ್ತೀರಾ ಸರ್ ನೀವು? ವಾರದಲ್ಲಿ 5 ಡೇಸ್ ಇದೆ, 6 ಡೇಸ್. ನಮ್ಗೆ ಅನ್ಸುತ್ತೆ, ನಾನು ಅವ್ನು ಇಂಟರ್ವ್ಯೂ ಮಾಡ್ತಾನೆ, ಅವ್ನು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾನೆ ಅಂತ. ಆ ತರ ಸಮಸ್ಯೆಗಳಾಗ್ಬಿಡಿ. ಅದನ್ನ ಬಿಟ್ಟು ಹೊರಡೆ ಬರ್ಬೇಕು ಇವತ್ತಿನ ಯೂತ್. ಸರ್, ಈಗ ನಾವು ಮನೆಯಲ್ಲಿ ಯಾವ್ದಾರ ಒಂದು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೆಗಳೆಲ್ಲ ಕೇಳ್ತಾರೆ, ಏನ್ ಕೆಲಸ ಮಾಡ್ತಿದ್ಯಾ, ಎಕ್ಸ್ಟ್ರಾ ಅವರ್ಸ್, ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ. ಸೊ ನೀವು ಈ ತರ ಎಕ್ಸ್ಟ್ರಾ ವರ್ಕ್ ಗಳೆಲ್ಲ ಮಾಡುವಾಗ ನಿಮ್ಮ ಮನೆ ಕಡೆಯಿಂದ ಯಾವ ತರ ಫ್ಯಾಮಿಲಿ ಸಪೋರ್ಟ್ ತಮಗೆ ಸಿಗುತ್ತೆ? ರೈಟ್, ಖಂಡಿತವಾಗ್ಲೂ ಕೂಡ ಇದೊಂದು ಪ್ರಶ್ನೆ ಇದೆ. ಕರೆಕ್ಟ್. ನಾನು ಮನೆಯಲ್ಲಿ ಏನಂತ ಹೇಳಿದ್ರೆ, ಮನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳೋದಿತ್ತು. ಕೊನೆಗೆ ಯಾವಾಗ ಅದರಿಂದ ಏನೋ ಜನತೆಗೆ ಒಳ್ತಾಗ್ತಾ ಇದೆ ಅನ್ನುವಾಗ ಅವ್ರಿಗೆ ಗೊತ್ತಾಯ್ತು, ಅವಾಗ್ಲಿಂದ ನಾನು ಡಿಸ್ಟರ್ಬ್ ಮಾಡೋದು ಬಿಟ್ಬಿಟ್ಟು, ನನ್ನ ಮೊಬೈಲ್ ಇಟ್ಕೊಂಡು ಏನಾದ್ರು ಫ್ರೀ ಅವರ್ಸ್ ಅಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದ್ದೇನೆ ಅಂದ್ರೆ ಅವ್ರು ಅಂಡರ್ಸ್ಟೂಡ್ ಆಗಿರುತ್ತೆ, ಅಷ್ಟು ಅನ್ನೋದು ಏನೋ ಒಂದು ಜಾಬ್ ರಿಲೇಟೆಡ್ ಏನೋ ಮಾಡ್ತಾ ಇದ್ದಾನೆ, ಒಂದು ಮಾಡ್ಕೊಂಡು ಹೋಗ್ಲಿ ಬಿಡಿ. ಹಂಗಂತೇಳಿ ಫ್ಯಾಮಿಲಿಗೂ ಎಲ್ಲೂ ಏನು
ಹೊರತೆಗಿರ್ತೀವಿ ಆ ಥರದ್ದು ಏನು ಇಲ್ಲ. ಅಲ್ಲೂ ಟೈಮ್ ಏನ್ ಕೊಡ್ಬೇಕು ಅಲ್ಲೂ ಟೈಮ್ ಕೊಡ್ತಾ ಇದೀನಿ, ಇಲ್ಲೂ ಆಫೀಸಲ್ಲಿ ಏನ್ ಟೈಮ್ ಕೊಡ್ಬೇಕು ಅಲ್ಲೂ ಕೊಡ್ತಾ ಇದೀನಿ. ಸೊ ಖಂಡಿತ ಇದು ನನ್ನ ಈಗೇನಾಗುತ್ತೆ ಮನೇಲಿ ನೀವು ಹೇಳ್ದಂಗೆ ಖಂಡಿತ ನೀವು ಆಫೀಸಲ್ಲಿ ಅಷ್ಟೊತ್ತೆಲ್ಲ ಇರ್ತೀರಾ, ಮತ್ತೆ ಇಲ್ಲಿ ಬಂದು ತಿರ್ಗಾ ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಏನೋ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಬಟ್ ಆಮೇಲೆ ಪಾಪ ಗೊತ್ತಾಯ್ತು ಅವ್ರಿಗೆ ಇವ್ರು ಮಾಡೋದ್ರಿಂದ ಏನೋ ಒಂದು ಹೆಲ್ಪ್ ಆಗ್ತಾ ಇದೆ, ಮಾಡ್ಕೊಂಡು ಹೋಗ್ಲಿ ಅಂತೇಳಿ. ಸೊ ಮನೇಲಿ ಎಲ್ಲ ಎನ್ಕರೇಜ್ಮೆಂಟ್ ತುಂಬಾನೇ ಇದೆ ಇದಕ್ಕೆ. ಅದು ಒಂದು ನನ್ನ ಪ್ಲಸ್ ಪಾಯಿಂಟ್ ಅನ್ಬೋದು. ನನಗೆ ವೃತ್ತಿ ಕ್ಷೇತ್ರದಲ್ಲಿ ಕೂಡ ನನ್ನ ಬಾಸ್ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಇದೆ. ಅದೇ ತರ ನನ್ನ ಮನೆಯಲ್ಲಿ ಬಂದಾಗಲೂ ಮನೆಯಲ್ಲೂ ಒಂದು ಒಳ್ಳೆ ಸಪೋರ್ಟ್ ಇದೆ. ಸೊ ಎರಡು ಕೋಯಿನ್ಸೈಡ್ ಆಗ್ತದೆ, ತಗೊಂಡು ಹೋಗ್ತಾ ಇದೆ. ಓಕೆ ಸರ್, ಈಗ ಈ ಕೆಲಸ ನೀವೇನ್ ಮಾಡ್ತಿದ್ದೀರಾ ಉದ್ಯೋಗ ನಿಮಿತ್ತ ಅನ್ನೋದು ಒಂದು ಆತ್ಮತೃಪ್ತಿಗಾಗಿ ಅಂತ ಹೇಳ್ತಾ ಇದ್ದೀರಾ. ಸೊ ಇದರಿಂದ ನಿಮ್ಗೆ ಯಾವುದೇ ಕಮರ್ಷಿಯಲಿ ಏನು ಬೇಕಾಗಿಲ್ಲ ಅಂತಾನು ಹೇಳಿದ್ರಿ. ಈಗ ಪ್ರೆಸೆಂಟ್ ಮಾಡ್ತಾ ಇರುವಂತಹ ವರ್ಕ್ ಅಲ್ಲಿ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತವಾಗ್ಲೂ ಇದೆ. ಕಮರ್ಷಿಯಲಿ ಲೈಫ್ ನಡೆಸೋದಕ್ಕೆ ಸಾಕು ಸರ್. ಮನುಷ್ಯನ್ಗೆ ಏನಿಲ್ಲ ಸರ್, ಒಂದು ಆಸೆ ಅನ್ನಗೆ ಕೊನೆ ಇಲ್ಲ ಮನುಷ್ಯನ್ಗೆ. ನಾ ಇರೋದ್ರಲ್ಲೇ ಏನ್ ತೃಪ್ತಿ ಜೀವನ ಒಂದ್ ಅನ್ನೋದು ಬಹಳ ಮುಖ್ಯ. ಆಯ್ತು, ನನ್ಗೆ ಎಷ್ಟು ಸಂಬಳ ಬರ್ತಾನೆ ಅದರಲ್ಲೇ ನನ್ನ ಲೈಫ್ ನ ಸರಿ ಮಾಡ್ಕೊಂಡ್ ಬಿಡ್ತು ಅಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ್ಲೇ ನಮ್ಗೆ ಅದ್ ಸಾಕಾಗಲ್ಲ ಇದು ಸಾಕಾಗಲ್ಲ ಅಂತ ಹೇಳ್ಬೋದು. ಈವನ್ ನಾನು ಹೇಳ್ತೀನಿ, ನಾನು ಇಲ್ಲಿ ವರ್ಕ್ ಮಾಡ್ಬೇಕಾದ್ರೂ ಕೂಡ ಈಗೇನ್ ಪ್ರೆಸೆಂಟ್ ಒಂದು ಬ್ಯಾಂಗ್ಳೂರ್ ಬಂದು ವರ್ಕ್ ಮಾಡ್ತೇನೆ. ಹೆಚ್ಚು ಕಡಿಮೆ ಒಂದು 8 ವರ್ಷ ಆಯ್ತು ಆ ಕಂಪ್ನಿಯಲ್ಲಿ ಜಾಯ್ನ್. ಮತ್ತೆ ಸುಮಾರು ಜನ ನನ್ನ ಫ್ರೆಂಡ್ಸ್ ನನ್ನ ಇರೋರೆ ಅಚ್ಚು ತಿನ್ನ ಸ್ಟಿಲ್ ವೈ ವರ್ಕಿಂಗ್ ದೇರ್, ನೀವು ಬಂದ್ಬಿಡಿ, ನಿಮ್ ಇಷ್ಟೊಂದು ಸ್ಯಾಲ್ರಿ ಆಫರ್ ಇದೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಅನುಭವಕ್ಕೆ ಖಂಡಿತವಾಗ್ಲೂ ಸ್ಯಾಲ್ರಿ ಇದೆ. ಆಲ್ಮೋಸ್ಟ್ ಅಲ್ಲಿ ಏನ್ ತಗೊಳ್ತೇನೆ ಸ್ವಲ್ಪ ಸಂಬಳದ ಜಾಸ್ತಿ ಆಫರ್ ಇದೆ. ಬಟ್ ನನ್ಗೆ ದುಡ್ಡು ಒಂದೇ ಮಾನದಂಡ ಅಲ್ಲ. ಈಗ ನಾನು ಹೋಗ್ಬೋದು, ಹೋಗಿದ್ ಕಡೆ ನನ್ಗೆ ಈ ತರ ಸಹಕಾರ ಸಿಗುತ್ತಾ? ಇಲ್ಲಿ ನನ್ಗೆ ಇಲ್ಲಿ ಎಲ್ಲಾ ತರ ಸಹಕಾರ ಇಟ್ಟಾಗ ದುಡ್ಡಿಗೆ ಒಂದ್ ಸ್ವಲ್ಪ ನಮಗ್ ನಾವು ಬ್ರೇಕ್ ಹಾಕೊಂಡು ನಾನು ಅದ್ರಲ್ಲೇ ಏನ್ ನಾನು ಜೀವನ ಮಾಡ್ಬೋದು ತೃಪ್ತಿ ತಗೊಂಡ್ಬಿಡ್ತು ಅಂದ್ರೆ ಎರಡು ಈಸಿಯಾಗಿ ತಗೊಂಡ್ ಹೋಗ್ತದೆ. ಆಗಿದೆ ನೀವ್ ಹೇಳೋ ತರ ನನ್ಗೆ ಸುಮಾರು ಕಡೆ ಆಫರ್ಸ್ ಬಂದಿದೆ, ಸುಮಾರು ಕಡೆ ಸಂಬಳ ಏನ್ ತಗೊಳ್ತಾ ಇದೀನೋ ಅದೊಂದ್ ಸ್ವಲ್ಪ ದುಪ್ಪಟ್ಟ ಇರುವಂತದ್ದು ಇದೆ. ಬಟ್ ಐ ಹ್ಯಾವ್ ನಾಟ್ ಟೇಕನ್ ಎ ಕಾಲ್. ಬೇಡ, ನನ್ ಎಲ್ಲಿದ್ದೀನೋ ಅದರಲ್ಲೇ ತೃಪ್ತಿ ಹೊಂದ್ಕೊಂಡು ಹೋಗೋಣ ಅಂತ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಕೆಲ್ಸದ ಬಗ್ಗೆನೂ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಮಾಡ್ತಿರೋ ಬಗ್ಗೆನೂ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತಗೊಂಡ್ ಹೋಗ್ತಾ ಇದ್ದೇನೆ. ಓಕೆ, ಇವಾಗ ಇಷ್ಟೊತ್ತು ಮಾತಾಡಿದ್ವಿ ಸರ್. ಸಂದರ್ಶನ ನೋಡಿರೋರಿಗೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ವಿಚಾರ ಏನು ಅನ್ನೋದು ಗೊತ್ತಾಗಿದೆ ಈಗ ಜನಗಳಿಗೆ. ಒಂದ್ ವೇಳೆ ಈ ಒಂದು ಉದ್ಯೋಗ ನಿಮಿತ್ತಂ ಅನ್ನೋದಕ್ಕೆ ಯಾರಾದ್ರೂ ಉದ್ಯೋಗಾಂಕ್ಷಿಗಳು ಅಥವಾ HR ಗಳು ಜಾಯ್ನ್ ಆಗ್ಬೇಕು ಅಂದ್ರೆ ಅದಕ್ಕೆ ಏನ್ ಪ್ರೊಸೀಜರ್ ಇದೆ, ಇದೊಂದು ಮೈನ್ ಪಾಯಿಂಟ್ ನ ತಿಳಿಸಿ. ಸರ್ ಇಲ್ಲೇನಂತ ಹೇಳಿದ್ರೆ ನಂದು ಅಗೇನ್ ನನ್ನ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಮಾಡ್ತಾರೆ 9902024614. ಅಲ್ಲಿಗೆ ಜಸ್ಟ್ ನೀವು ವಾಟ್ಸ್ಆಪ್ ಇದ್ದ ಹಾಯ್ ಮೆಸೇಜ್ ಅಂತ ಕಳಿಸಿದ್ರೆ ಸಾಕು. ಲಿಂಕ್ ಒಂದು ಕಳಿಸಿ ಆ ಲಿಂಕ್ ಡೈರೆಕ್ಟ್ ಆಗಿ ಗ್ರೂಪ್ ಜಾಯ್ನ್ ಆಗ್ಬೋದು. ಒಂದು ಸೆಕೆಂಡ್ ಪಾಯಿಂಟ್, ವೆಬ್ಸೈಟ್ ಇದೆ www.udyoganimitam.com ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಕೂಡ ನೀವು ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಗ್ರೂಪ್ ಜಾಯ್ನ್ ಆಗ್ಬೋದು. ಅಲ್ಲೊಂದು ಆಪ್ಷನ್ ಇದೆ ಜಾಯಿನ್ ಟು ಲಿಂಕ್ ದ ಗ್ರೂಪ್ ಅಂತ ಹೇಳಿ. ಮೂರನೇದು, ಗೂಗಲ್ ಹೋಗಿ ಜಸ್ಟ್ ನೀವು ಅಚ್ಯುತಾನಂದ ಜಾಬ್ಸ್ ಅಂತ ನೋಡಿದ್ರೆ ನನ್ನ ಪೇಜ್ ಓಪನ್ ಆಗ್ಬಿಡುತ್ತೆ. ಅಲ್ಲೂ ಕೂಡ ಸೇರ್ಪಡೆ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲಾ ಕಡೆ ಸೇರ್ಪಡೆ ಆಗ್ಬೋದು. HRs ಕೂಡ ಜಸ್ಟ್ ಜಾಯ್ನ್ ಆಗ್ಬೇಕಂದ್ರೆ ಆ ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡಿ ನಿಮ್ಮ ಆರ್ಗನೈಸೇಷನ್ ಡೀಟೇಲ್ಸ್. ನಾನು ಯೂಶಲಿ HRs ಯಾರು ಜಾಯ್ನ್ ಆಗ್ಬೇಕು ಅಂತ ಹೇಳಿದಾಗ HRs ಫಸ್ಟ್ ಡೀಟೇಲ್ಸ್ ತಗೊಂಡ್ಬಿಡ್ತೀನಿ. ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಏನ್ ಅಡ್ರೆಸ್ ಏನಂತ ತಗೊಂಡು ಆಮೇಲೆ ಗ್ರೂಪ್ ಸೇರ್ಪಡೆ ಮಾಡ್ಬಿಡ್ತೀನಿ. ಸೊ ಈಗೇನು ಹೇಳ್ದಂಗೆ ಗ್ರೂಪ್ 2 ಸಪರೇಟ್ ಗ್ರೂಪ್ ಇದೆ. ವಾಟ್ಸ್ಆಪ್ ಗ್ರೂಪ್ ಇದೆ HRs ಗೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಇದು ವಾಟ್ಸ್ಆಪ್ HR ಗ್ರೂಪ್ ಗೆ ಲಿಮಿಟ್ಸ್ ಅಂದ್ರೆ ಯಾರು ಬೇಕೋ ಅಲ್ಲಿ ಪೋಸ್ಟ್ ಮಾಡಬಹುದು. ಟೆಲಿಗ್ರಾಮ್ ಗ್ರೂಪ್ಸ್ ಅಲ್ಲಿ ಅಡ್ಮಿನ್ ಬಿಟ್ರೆ ಬೇರೆ ಯಾರು ಏನು ಬರೀಲಿಕ್ಕೆ ಅವಕಾಶ ಇಲ್ಲ. ಜಸ್ಟ್ ಕ್ಯಾನ್ ವ್ಯೂ ದಿ ಜಾಬ್ಸ್, ಅಷ್ಟೊಂದು ಮಾಡಬಹುದು. ಸೊ ಗ್ರೂಪ್ ಸೇರ್ಪಡೆಗೊಳ್ಕೊಳ್ಳಿ ಕೂಡ 3-4 ಆಪ್ಷನ್ಸ್ ಇದೆ, ಸೇರ್ಪಡೆಗೊಳ್ಬಹುದು. ಓಕೆ, ವಾಟ್ಸ್ಆಪ್ ಅಲ್ಲಿ ಎಷ್ಟು ಗ್ರೂಪ್ ಇದೆ, ಎಷ್ಟು ಜನ HRs ಇದೆ? ವಾಟ್ಸ್ಆಪ್ ಅಲ್ಲಿ ಸುಮಾರು ಒಂದು 4 ಗ್ರೂಪ್ ಇದೆ. ಸುಮಾರು ಒಂದು 700-750 ಜನ HRs ಇದ್ದಾರೆ. ಟೆಲಿಗ್ರಾಮ್ ಅಲ್ಲಿ ಬಂದಾಗ ನಾನು ಹೆಚ್ಚು ಕಡಿಮೆ ಒಂದು ಅಗೇನ್ ಟೆಲಿಗ್ರಾಮ್ ಅಲ್ಲೂ ಕೂಡ 2 ಸಪರೇಟ್ ಗ್ರೂಪ್ ಮಾಡಿದ್ದೀನಿ. ಮೇಲ್ ಜಾಬ್. ಯಾಕೆ ಸರ್ ವಾಟ್ಸ್ಆಪ್ ಬಿಟ್ಟು ಟೆಲಿಗ್ರಾಮ್? ಸರ್ ಏನಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಪ್ರಾರಂಭ ಮಾಡಿದಾಗ ಹೆಚ್ಚು ಕಡಿಮೆ ಅಲ್ಲಿ ಒಂದು 25 ಗ್ರೂಪ್ ಆಗ್ಬಿಡ್ತು ಅವಾಗ. ಅಂದ್ರೆ ಅವಾಗ ಈಗ ವಾಟ್ಸ್ಆಪ್ ಲಿಮಿಟ್ ಜಾಸ್ತಿ ಆಗಿದೆ, 500 ಚಿಲ್ಡ್ರನ್ ಮಾಡ್ಬೋದು. ಅವಾಗ ಬರೀ 256 ಜನ ಮಾಡ್ಬೇಕಿತ್ತು, ಅದ್ರ ಮೇಲೆ ಮಾಡಕ್ ಆಗ್ತಾ ಇಲ್ಲ. ಯಾವಾಗ 20-25 ಗ್ರೂಪ್ಸ್ ಆಯ್ತು, ಎಲ್ಲಾ ಕಡೆ ಶೇರ್ ಮಾಡ್ಲಿಕ್ಕೆ ನನ್ನ ಸಮಯ ತುಂಬಾ ತಗೊಳ್ಳಿಕಾಯ್ತು. ಸರ್ ನನ್ಗೂ ಅನ್ಸಕ್ ಶುರು ಆಯ್ತು, ಒಂದು ನನ್ನ ಸಮಯನ ಸರಿಯಾಗಿ ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ. ಮತ್ತೆ ನಾನು ಕೆಲಸ ಮಾಡ್ತಿರೋದಕ್ಕೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ಲಿ ಸ್ಟಾರ್ಟ್ ಆಯ್ತು. ಬೇಡ ಅಂತೇಳಿ ಅವಾಗ ಯಾರೋ ನನ್ಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಹೇಳಿ ಟೆಲಿಗ್ರಾಮ್ ಶಿಫ್ಟ್ ಆಗ್ಬಿಡಚ್ಚು ನೀನು, ಅಲ್ಲಿ ಎಷ್ಟು ಜನ ಬೇಕೋ ಜಾಯಿನ್ ಮಾಡೋದು, ಹೇರಳವಾಗಿ ಜನ. ಅವಾಗ ಅಲ್ಲಿಂದ ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಟೆಲಿಗ್ರಾಮ್ ಅಲ್ಲಿ ಕೂಡ ಹೇಗೆ 2 ಸಪರೇಟ್ ಗ್ರೂಪ್ ಇದೆ, ಮೇಲ್ ಜಾಬ್ ಗ್ರೂಪ್ಸ್ ಅಂತ, ಫಿಮೇಲ್ ಜಾಬ್. ಅಲ್ಲಿ ಏನಾಯ್ತು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಆಗ್ಲಿ ಸ್ವಲ್ಪ ಮಿಸ್ಯೂಸ್ ಆಗ್ಲಿ ಸ್ಟಾರ್ಟ್ ಆಯ್ತು. ಒನ್ ಟೈಮ್ ನಂಬರ್ಸ್ ಮಿಸ್ಯೂಸ್ ಸ್ಟಾರ್ಟ್ ಆಯ್ತು. ಈಗ ಅದು ಫಿಮೇಲ್ಸ್ ಇದ್ದಾಗ ಅವ್ರಿಗೆ ಮೆಸೇಜ್ ಮಾಡೋದು, ಪಾಪ ಹೆಣ್ಮಕ್ಳು ಸುಮಾರು ಜನ ಅದನ್ನ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತಾರೋ. ಸೊ ನಂಗೆ ಹಿಂಗ ಅವಾಗ ಎಲ್ಲೋ ಅಂತ ನಾನು ಏನೋ ಮಾಡಕ್ ಕೊಟ್ಟಿದ್ದೀನಿ, ಇದೆಲ್ಲೋ ಏನೋ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಇನ್ನೊಬ್ರು ಯಾರೋ ಒಬ್ರು ಇದ್ ಮಾಡೋದು. ಸೊ ಅಲ್ಲಿ ಅದ್ರಲ್ಲೇ ಇನ್ನೊಂದು ಚಾನಲ್ ಅಂತ ಇದೆ, ಮಾಡ್ಬಿಡ ಅದ್ರಲ್ಲಿ ಫಿಮೇಲ್ ಮಾಡ್ಬಿಡ, ಅದ್ರಲ್ಲಿ ಹಿಡನ್ ಇರುತ್ತೆ, ನಂಬರ್ ಯಾರಿಗೂ ಗೊತ್ತಾಗಲ್ಲ. ಇಮಿಡಿಯೇಟ್ ಆಗಿ ಫಿಮೇಲ್ ಜಾಬ್ ಮಾಡ್ಬಿಟ್ಟೆ. ಸೊ ಅಲ್ಲಿ ಲಿಂಕ್ ಅಲ್ಲೂ ನಾನು ಕ್ಲಿಯರ್ ಆಗಿ ಡಿಸ್ಕ್ರಿಪ್ಷನ್ ಬರ್ಬಿಟ್ಟಿದ್ದೀನಿ, ಮೇಲ್ ಇದಕ್ಕೆ ಜಾಬ್ ಮೇಲೆ ಫಿಮೇಲ್ ಇದಕ್ಕೆ ಅಂತ. ಆ ಪರ್ಟಿಕ್ಯುಲರ್ ಗ್ರೂಪ್ ಗೆ ಅವ್ರು ಜಾಯ್ನ್ ಆಗ್ಬಿಡ್ತಾರೆ. ಅದ್ ಬಿಟ್ಟು ಔಟ್ ಆಫ್ ಕರ್ನಾಟಕ ಕೂಡ ಪ್ಯಾನ್ ಇಂಡಿಯಾ ಗ್ರೂಪ್ ಅಂತಿದೆ, ಔಟ್ ಕರ್ನಾಟಕ ಬಿಟ್ಟು ಅಲ್ಲಿ ಪೋಸ್ಟಿಂಗ್ಸ್ ಆಗುತ್ತೆ, ಅದು ಇದೆ. ಸೊ ಟೋಟಲ್ ಎಲ್ಲೇ ಹೆಚ್ಚು ಕಡಿಮೆ ಅದು ಮೇಲ್ ಜಾಬ್, ಫಿಮೇಲ್ ಜಾಬ್, ಪ್ಯಾನ್ ಇಂಡಿಯಾ ಎಲ್ಲ ಸೇರಿ ಅಲ್ಲೊಂದು 18,000 ಜನ ಉದ್ಯೋಗಾಕಾಂಕ್ಷಿಗಳು. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೈಸೂರಲ್ಲಿ ಗ್ರೂಪ್ ನ ಕ್ರಿಯೇಟ್ ಮಾಡ್ತೀರಾ,
ಅದು ಥ್ರೂಟ್ ಕರ್ನಾಟಕಕ್ಕೆ ಆಗುತ್ತೆ. ನಂತರ ನೀವು ಪ್ಯಾನ್ ಇಂಡಿಯಾ ಅಂತ ಹೇಳ್ತೀರಾ. ಸೊ ಆ ಪ್ಯಾನ್ ಇಂಡಿಯಾದು ರಿಕ್ವೈರ್ಮೆಂಟ್ಸ್ ಅಥವಾ ನಿಮಗೆ ಮಾಡಬೇಕು ಅಂತ ಹೆಂಗೆ ಅದು ಆಗಿದ್ದು? ಸರ್ ಇಲ್ಲೇನಾಯ್ತು ಅಂದ್ರೆ ನಾನು ಇಲ್ಲಿ ಇದು ಗ್ರೂಪ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ನನ್ನ ಆರ್ಟಿಕಲ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಟೆಲಿಕಾಸ್ಟ್ ಆಯ್ತು ಮೈಸೂರು ಎಡಿಷನ್ ಅಲ್ಲಿ. ಅದನ್ನ ನೋಡ್ಕೊಂಡು ಇನ್ನೊಂದು ಬೆಟರ್ ಇಂಡಿಯಾ ಅಂತ ಹೇಳಿದೆ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪೇಪರ್ ಇದೆ ಬೆಟರ್ ಇಂಡಿಯಾ ಅಂತ ಹೇಳಿ, betterindia.com ಅಂತ. ಅಲ್ಲಿ ಆರ್ಟಿಕಲ್ ಆಯ್ತು. ಅಲ್ಲಿ ಆರ್ಟಿಕಲ್ ಆದಾಗ ಏನಾಯ್ತು, ನಂಗೆ ಹೊರಡೆ ಡೆಲ್ಲಿ ಬಾಂಬೆ ಇಂದೆಲ್ಲ ಕಾಲ್ಸ್ ಬರ್ಲಿ ಸ್ಟಾರ್ಟ್ ಆಗ್ಬಿಡ್ತು. ಅಚ್ಚುತ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಎಕ್ಸಾಮ್, ಇಟ್ಸ್ ರಿಯಲಿ ಗುಡ್ ಜಾಬ್ ಯು ಆರ್ ಡೂಯಿಂಗ್, ಪ್ಲೀಸ್ ಟ್ರೈ ಟು ಎಕ್ಸ್ಟೆಂಡ್ ಬಿಹೈಂಡ್ ಕರ್ನಾಟಕಕ್ಕೆ ಇನ್ನೂ ಮಾಡಕ್ ಹೋಗಿ ಅಂತ. ಸೊ ಅವಾಗ ಎಲ್ಲೋ ಅನ್ಸ್ತು, ಹೌದಲ್ಲ ನಮ್ಗೆ, ಯಾಕಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಇರೋರು ಸುಮಾರು ಜನ ಪ್ಯಾನ್ ಇಂಡಿಯಾ ಲೆವೆಲ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಅವರು ಕೇಳ್ತಾ ಇದ್ರು, ಅಚ್ಚುತ್ ನಮ್ಗೆ ನಮ್ ತಮಿಳ್ನಾಡಲ್ಲಿ ಬೇಕು, ಇದ್ರಲ್ಲಿ ಬೇಕು, ನೀವ್ ಯಾಕೆ ಇದು ಮಾಡಬಾರ್ದು ಅಂತ. ಅವಾಗ ಎಲ್ಲೋ ಅನ್ಸ್ತು, ಓಕೆ ಎಲ್ಲ ಪ್ಯಾನ್ ಇಂಡಿಯಾದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ. ನನ್ಗೆ ಏನ್ ಉದ್ದೇಶ ಅಂದ್ರೆ ಗ್ರೂಪ್ ಮಾಡೋದು ದೊಡ್ಡದಲ್ಲ ಸರ್, ಅದು ಪರ್ಪಸ್ ಸರ್ವ್ ಆಗ್ಬೇಕು. ಈಗ ಸುಮ್ನೆ ಗ್ರೂಪ್ ಅಲ್ಲಿ ಮಾಡಿ ಒಂದ್ 40,000 50,000 ಜನಕ್ಕೆ ಯಾರಿಗೂ ಅಲ್ಲಿ ಏನು ಹೆಲ್ಪ್ ಆಗಿಲ್ಲ ಅನ್ನೋದಕ್ಕಿಂತ ಕಡಿಮೆ ಲಿಮಿಟ್ ಇಟ್ಕೊಂಡು ಜಾಸ್ತಿ ಜನಕ್ಕೆ ಜಾಬ್ ಆಯ್ತಾರ ಅದು ಖುಷಿ ತರೋದು. ಪ್ಯಾನ್ ಇಂಡಿಯಾ ನಾನು ಯಾಕೆ ಮಾಡಕ್ ಇಷ್ಟ ಆಗ್ತಿಲ್ಲ, ಜೆನ್ಯೂನಿಟಿ ಚೆಕ್ ಮಾಡಕ್ ಆಗ್ತಾ ಇರ್ಲಿಲ್ಲ ನನಗೆ, ಇದು ಫೇಕಾ ರಿಯಲ್ ಏನು ಅಂತೇಳಿ. ಸೊ ಅದು ಸ್ಟಾರ್ಟ್ ಆಗಲಿ ಜೆನ್ಯೂನಿಟಿ ಚೆಕ್ ಮಾಡ್ಕೊಂಡು ಅಲ್ಲೂ ಪೋಸ್ಟ್ ಮಾಡಕ್ ಹೋದೆ. ಅದರಿಂದ ಪ್ಯಾನ್ ಇಂಡಿಯಾ ಗ್ರೂಪ್ ಇಂದ ಸುಮಾರು ಜನಕ್ಕೆ ಉಳಿತಾ ಇತ್ತು. ಅಂದ್ರೆ ಈಗ ನೀವು ಡೇ ಬೈ ಡೇ ದೊಡ್ಡದು ಮಾಡ್ತಾ ಬರ್ತಾ ಇದ್ದೀರಾ. ಸೊ ಒಬ್ರಿಗೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ತಮ್ಗೇನಾದ್ರು ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮನೆಯವರು ಯಾರಾದ್ರೂ ಫ್ರೆಂಡ್ ಸರ್ಕಲ್ ಅಲ್ಲಿ ಹೆಲ್ಪ್ ಮಾಡಿರೋದು ಆ ತರದ್ ಏನಾರು ಇದೆಯಾ? ಸರ್ ಇಲ್ಲ, ನನಗೆ ಸುಮಾರು ಜನ ಇದೇ ಕೇಳ್ತಾರೆ, ಅಚ್ಚುತ್ ನೀವು ಇಷ್ಟೊಂದೆಲ್ಲ ಮಾಡ್ತಿರಲ್ಲ, ಟೈಮ್ ಇರುತ್ತೆ ನಿಮ್ಗೆ ಏನಂತ. ಸರ್ ನಾನು ಹೆಂಗ್ ತಗೊಂಡ್ಬಿಟ್ಟಿದ್ದೀನಿ ಅಂದ್ರೆ, ನನ್ ಮೈ ಪಾರ್ಟ್ ಆಫ್ ವರ್ಕ್. ಈಗ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಆ ಸಂಸ್ಥೆಯಲ್ಲಿ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಏನೋ ವರ್ಕ್ ಇರುತ್ತೆ, ನಾನು ಮಾಡ್ತೀನೋ ಮಾಡೋದಿಲ್ವೋ, ಮಾಡ್ಲೇಬೇಕು, ಸಂಬಳಕ್ಕೆ ನನ್ನ ಜೀವನ ನಡೀಬೇಕು, ನಾನು ಮಾಡ್ಲೇಬೇಕು, ಮಾಡಕ್ ಆಗಲ್ಲ ಅಂತ ಹೇಳಿಕಲ್ಲ. ಇದು ನಾವು ಪಾರ್ಟ್ ಆಫ್ ದಿ ವರ್ಕ್ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನನ್ನ ವೃತ್ತಿಯಲ್ಲಿ ಅದೊಂದು ವೃತ್ತಿ. ಸರ್ ಏನಾಗತ್ತೆ, ಒಂದೊಂದ್ಸಲ ಜಾಬ್ ಪೋಸ್ಟ್ ಮಾಡ್ಲಿಲ್ಲ ಅಂದ್ರೆ 2-3 ದಿನ ಅಲ್ಲೇ ಇದ್ಬಿಟ್ರೆ ನನಗೆ ಒಂಥರ ಮನ್ಸ್ ಕಿರಿಕಿರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇನ್ನ ಅಲ್ಲೇ ಇಟ್ಕೊಂಡಿದ್ದೀನ, ಪೋಸ್ಟ್ ಮಾಡಿ ಕ್ಲಿಯರ್ ಮಾಡ್ಬಿಟ್ರೆ ಒಂಥರ ಸಮಾಧಾನ. ಅದು ನೈಟ್ ಆದ್ರೂ ಆಗ್ಬೋದು, ಬೆಳಗಿನ ಜಾವ ಆದ್ರೂ ಆಗ್ಬೋದು, ಏನಾದ್ರೂ ಆಗ್ಬೋದು. ಸೊ ಕ್ಲಿಯರೆನ್ಸ್ ಮಾಡ್ಬಿಟ್ರೆ ಅಂದ್ರೆ ನನಗೆ ಹೊರೆ ಅಂತ ಏನು ಅನ್ಸಿಲ್ಲ. ನನಗೆ ಒಂದೇನೋ ತೃಪ್ತಿ ಕೊಡ್ತಾ ಇದೆ, ಯಾರಿಗೂ ಕನೆಕ್ಟ್ ಆಗ್ತಾ ಇದೆ, ಒಂದ್ ಅರ್ಧ ಗಂಟೆ ನಾನು ಸಮಯ ಎತ್ತಿಡ್ತಾ ಇದೀನಿ, ಅದ್ರಲ್ಲಿ ತೊಂದರೆ ಏನಿಲ್ಲಲ್ಲ. ಈಗ ಕೆಲವೊಬ್ರು ಅದರಿಂದ ಬೆನಿಫಿಟ್ ನ ಪಡ್ಕೊಂಡಿರುವಂತವ್ರು ನಿಮಗೆ ಕಾಲ್ ಮಾಡಿ ಹೇಳಿರೋಂತ ಉದಾಹರಣೆಗಳಿದೆಯಾ? ತುಂಬಾ ಇದೆ ಸರ್. ಒಳ್ಳೆ ಕಡೆ ಜಾಬ್ ಆಯ್ತು ಸರ್, ಎಷ್ಟು ಖುಷಿ ಆಗತ್ತೆ ಆ ಮಾತೆಲ್ಲ ಕೇಳಲಿಕ್ಕೆ ಅಂತ ಹೇಳಿದ್ರೆ. ಹೇಳಿದ್ನಲ್ಲ, 10 ಜನದಲ್ಲಿ ಯಾರು ಒಬ್ಬರು ಇಬ್ರು ಮಾಡ್ತಾರೆ, ಕಾಲ್ ಮಾಡಿ ಕೇಳ್ತಾರೆ, ಈ ತರ ಸರ್ ನಿಮ್ ಗ್ರೂಪ್ ಅಲ್ಲಿ ಆಗಿತ್ತು, ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ತುಂಬಾ ಚೆನ್ನಾಗಾಯ್ತು, ಒಳ್ಳೆ ಸ್ಯಾಲರಿ ಸಿಕ್ತು ಸರ್, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳ್ಬೇಕು ಸಾಕಾಗ್ತಾ ಇಲ್ಲ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೆ, 6 ತಿಂಗಳಿಂದ ಮನೇಲಿ ಕೂತಿದ್ದೆ. ಅವೆಲ್ಲ ಕೇಳುವಾಗ ಎಲ್ಲೋ ಒಂದ್ ಕಡೆ ಬಹಳ ಖುಷಿ ಆಗತ್ತೆ. ಸೊ ಎಷ್ಟೊಂದ್ ಜನ ಜಾಬ್ ಸಿಕ್ಕಿ ಅವ್ರ ಮದ್ವೆ ಆಗಿ ಅವ್ರ ಮದ್ವೆ ಇನ್ವಿಟೇಷನ್ ಕಳಿಸಿ ಬನ್ನಿ ಅಂತ ಆಹ್ವಾನ ಕೊಟ್ಟರು ಸುಮಾರು ಜನ ಇದ್ದಾರೆ. ನಮ್ಮೊಂದ್ ಬದುಕು ಕಟ್ಕೊಳ್ಲಿಕ್ಕೆ ಒಂದು ದಾರಿ ಸಿಗ್ದಂಗ ಆಯ್ತು ಸರ್. ಅಲ್ಲೇನು ನಾನು ಮಾಡಿಲ್ಲ, ನಾನು ಅವ್ರ ಕೆಲಸ ಏನು ಕೊಡ್ಸಿಲ್ಲ, ಅವ್ರ ಆರ್ಥಿಕ ಸಿಕ್ತು, ಇಂಥ ಕಡೆ ಇದೆ ಅಂತ ನಾನು ಹೇಳಿದೆ ಅಷ್ಟೇ. ಅದನ್ನ ನೆನ್ಸ್ಕೊಳ್ಳೋರು ಸುಮಾರು ಜನ ಇದ್ದಾರೆ. ಆತರ ಒಂದು ಅಪ್ರಾಕ್ಸಿಮೇಟ್ ನನ್ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ನನ್ನ ವೆಬ್ಸೈಟ್ ಅಲ್ಲಿ ಫೀಡ್ಬ್ಯಾಕ್ಸ್ ಎಲ್ಲ ಹಾಕಿದ್ದೇನೆ, ಟೆಸ್ಟಿಮೋನಿಯಲ್ ಸೆಕ್ಷನ್ಸ್ ಅಲ್ಲಿ ಇದೆ. ಹೆಚ್ಚು ಕಡಿಮೆ ಇಲ್ಲಿ ತನಕ ಒಂದು 3,000 ಜನ ತನಕ ಈ ಜಾಬ್ ಅಲ್ಲಿ, ಈ ಒಂದು ಗ್ರೂಪ್ ಅಲ್ಲಿ ಜಾಬ್ ಸಿಕ್ಕಿದೆ. ಈಗ ಟೆಸ್ಟಿಮೋನಿಯಲ್ ಅಂದ್ರೆ ಏನು ವಿಡಿಯೋ ಫಾರ್ಮೆಟ್ ಅಲ್ಲಿ ಹಾಕಿದಿರಾ? ಎಲ್ಲ ಟೆಕ್ಸ್ಟ್ ಮೆಸೇಜ್ ಸರ್. ಅವ್ರು ಏನ್ ಕಳಿಸಿದಾರೋ ಅದನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ ಸರ್, ಈಗ ಯಾವುದೇ ಒಂದು ಕೆಲಸ ಅಂತ ಮಾಡಿದಾಗ ನಾವು ಅದನ್ನ ಇನ್ನೂ ದೊಡ್ಡದು ಮಾಡಬೇಕು ಅನ್ನೋ ಕನಸು ಎಲ್ರಿಗೂ ಇರುತ್ತೆ. ಸೊ ಅಚ್ಯುತಾನಂದಂ ಅವ್ರಿಗೆ ಏನು ಫ್ಯೂಚರ್ ನ ಗುರಿ, ಈ ಒಂದು ಉದ್ಯೋಗ ನಿಮಿತ್ತನ ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ? ಸರ್ ಖಂಡಿತ ನನ್ನ ಆಸೆ ಅಂತೂ ತುಂಬಾನೇ ಇದೆ. ನನ್ ಏನ್ ಆಸೆ ಇದೆ ಅಂತ ಹೇಳಿದ್ರೆ, ಈ ಗ್ರೂಪ್ ಮತ್ತಷ್ಟು ಇಮ್ಮಡಿ ಏನ್ 18,000 ಇದಾರೋ ಅದು 3 ಪಟ್ಟು ಆಗ್ಬೇಕು, ಮತ್ತೆ HR ಸುಮಾರು ಜನ ಆಗ್ಬೇಕು. ಈ 3,500 ಸಂಖ್ಯೆ ಏನಿದೆ 10,000 50,000 ತನಕ ಆಗ್ಬೇಕು. ಯಾರಿಗೋ ಹೊಳಿತ್ ಕಾಣ್ಬೇಕು, ಒಂದು ಒಳ್ಳೆ ಖುಷಿ ಇರುವಂತದ್ದು. ಮುಂದಕ್ಕೆ ನಂದು ಅಂದ್ರೆ ನನ್ನ ಎಲ್ಲ ರಿಟೈರ್ಡ್ ಲೈಫ್ ಅಲ್ಲಿ ಏನ್ ಪ್ಲಾನ್ ಅಂತ ಹೇಳಿದ್ರೆ, ಒಂದು ಜಸ್ಟ್ ಒಂದು ಟ್ರೈನಿಂಗ್ ಸೆಂಟರ್ ತರ ಮಾಡಿ, ಈ ತರ ಏನಾದ್ರು ಒಂದು ಯಾರ ಉದ್ಯೋಗಿದ್ರೆ ಅವ್ರಿಗೆ ರಿಲೇಟೆಡ್ ಟ್ರೈನಿಂಗ್ಸ್ ಕೊಟ್ಟು ಕಂಪ್ನಿ ಕಳ್ಸೋಂಥದ್ದು ಒಂದು ಮನ್ಸಲ್ಲಿ ಇಟ್ಕೊಂಡಿದೀನಿ. ಅದ್ ನೋಡ್ಬೇಕು ಆ ಆಸೆ ಯಾವಾಗ ಈಡೇರುತ್ತದೆ ಅಂತ ಹೇಳ್ಬಿಟ್ಟು. ಅದೊಂದು ಉದ್ದೇಶ. ಅದೊಂದು ಅಂದ್ರೆ ಅಗೇನ್ ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಅಂದ್ರೆ ಈಗ ರೂರಲ್ ಕ್ಯಾಂಡಿಡೇಟ್ಸ್ ಅವ್ರು ತುಂಬಾ ಜನಕ್ಕೆ ಸ್ಕಿಲ್ ಪಾಪ ಜ್ಞಾನ ಇರುತ್ತೆ, ಸ್ಕಿಲ್ಸ್ ಇರೋದಿಲ್ಲ. ಅದಕ್ಕೆ ಏನು ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಶನ್ ಇರ್ಬೋದು, ಇಂಗ್ಲಿಷ್ ಸ್ಪೋಕನ್ ಇರ್ಬೋದು, ಅದಕ್ಕೆ ಟ್ರೈನಿಂಗ್ಸ್ ಕೊಡುವಂತದ್ದು, ಕಂಪ್ನಿಯವ್ರನ್ನ ತಗೊಂಡ್ಬಂದು ಅಲ್ಲೇ ಇಂಟರ್ವ್ಯೂ ಮಾಡೋಂಥದ್ದು ತಗೊಳ್ಳೋಂಥದ್ದು. ಸೊ ಈಸಿಯ ಒಂದು ಪ್ಲೇಸ್ ಅಲ್ಲೇನೆ ಎಲ್ಲ ಸಿಗುವಂತ ಅದೆಲ್ಲೋ ಆಸೆ ಇದೆ. ಬಟ್ ಅಗೇನ್ ಇಟ್ಸ್ ಕಾಸ್ಟ್ ಇನ್ವಾಲ್ವ್ಮೆಂಟ್. ಅದಕ್ಕೆ ನೋಡೋಣ, ದೇವ್ರ ದಯಿಂದ ಅದೊಂದು ಆಯ್ತು ಅಂದ್ರೆ ಅದೊಂದು ಮುಂದೆ ಫ್ಯೂಚರ್ ಪ್ಲಾನ್ ಅದು ಮಾಡಿ ಇನ್ನಷ್ಟು ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಹೆಂಗೆ ಆಗ್ಬೇಕಂತ ಹೇಳಿ, ಅಚ್ಯುತಾನಂದ ಹತ್ರ ಹೋದ್ರೆ 10 ಜನ ಬೇಕಾದ್ರೆ ಹುಡುಗರು ಸಿಗ್ತಾರ ಅನ್ನೋ ತರ ಆಗ್ಬೇಕು. ಆ ಸೆಂಟರ್ಗೆ ಹೋಗ್ಬಿಡಿ, ಉದ್ಯೋಗ ನಿಯಂತ್ರಣ ಸೆಂಟರ್ಗೆ ಹೋಗ್ಬಿಡಿ. ಅದು ಏನು ಮನತೃಪ್ತಿಗೋಸ್ಕರನೇ ಮಾಡೋದು? ಏನ್ ಮನತೃಪ್ತಿ ಸರ್, ಈಗೇನ್ ಎಕ್ಸಾಕ್ಟ್ಲಿ ದೇರ್ ಇಸ್ ನೋ ಕಮರ್ಷಿಯಲ್ ಸರ್. ನಾನು ಆ ಮೈಂಡ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಉದ್ಯೋಗ ನಿಮಿತ್ತ ಮೀನ್ಸ್ ಫಾರ್ ಸೋಷಿಯಲ್ ಸರ್ವಿಸ್, ನಾಟ್ ಫಾರ್ ದ ಕಮರ್ಷಿಯಲ್. ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಷ್ಟೇ. ಓಕೆ ಸರ್, ಈಗ ಯಾವ್ದಾರ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಕೆಲವೊಬ್ರು ಕೆಟ್ಟದ್ದು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. 100% ಒಳ್ಳೇದು ಮಾಡೋರು ಇರ್ತಾರೆ. ಸೊ ತಮ್ಗೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಾನು ಇರ್ತೀನಿ, ನಿನ್ಗೆ ಏನಾದ್ರು ಸಹಾಯ ಬೇಕಾದ್ರೆ ಕೇಳು, ಆತರ ಹೇಳಿರುವಂತ ಉದಾಹರಣೆ ತುಂಬಾ ಜನ ಇದ್ದಾರೆ ಸರ್. ತುಂಬಾ ಜನ ಇದ್ದಾರೆ. ವೆಲ್ ವಿಷರ್ಸ್ ಅಂತ ಹೇಳ್ತೀನಲ್ಲ, ಆತರ ತುಂಬಾ ಜನ ಇದ್ದಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ.
ಸುಮಾರು ಜನ ಇದ್ದಾರೆ, ಸುಮಾರು ಸಂಸ್ಥೆಯಲ್ಲಿ ಮಂಜುನಾಥ್ ಅಂತ ಒಬ್ರು ಇದ್ದಾರೆ, ಅವ್ರು IT ಎಲ್ಲೋ ವರ್ಕ್ ಮಾಡ್ತಾರೆ, ಸೆಮಿ ಕಂಡಕ್ಟರ್ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಮಾಡ್ತಾರೆ. ಮತ್ತೆ ನನ್ನ ಕಸಿನ್ ಬ್ರದರ್ ಒಬ್ರು ಇದ್ದಾರೆ ಇದರಲ್ಲಿ ಮೈಸೂರಲ್ಲಿ, ಅವರು ಕೂಡ ಶಂಕರ್ ಅಂತ ಹೇಳ್ಬಿಟ್ಟು, ಅವರು ತುಂಬಾ ಜನ ಸಪೋರ್ಟ್ಸ್ ಇದ್ದಾರೆ, ವೆಲ್ ವಿಷರ್ಸ್ ಇದ್ದಾರೆ. ಸೊ ಅವರೇ ಏನಾದ್ರು ಇದ್ರೆ ರಿಲೇಟೆಡ್ ಇದ್ರೆ ಕಳ್ಸಿಕೊಡ್ತಾರೆ ಜಾಬ್ ಪೋಸ್ಟಿಂಗ್ಸ್ ಮಾಡಿ ಅಂತ. ಈಗ ಹೆಂಗಾಗಿದೆ ಸರ್, ಒಂದೊಂದ್ಸಲ ಗ್ರೂಪ್ ಅಲ್ಲಿ ಯಾರಿಗೋ ಇನ್ಫಾರ್ಮೇಶನ್ ಕೊಟ್ಟು ನನ್ನ ಪರ್ಸನಲ್ ವಾಟ್ಸ್ಆಪ್ಗೆ ಸುಮಾರು ಜಾಬ್ ನೋಟಿಫಿಕೇಶನ್ ಬರುತ್ತೆ, ಯಾರು ಕಳಿಸ್ತಾರೆ ಏನು ಗೊತ್ತೇ ಆಗಲ್ಲ. ಅಂದ್ರೆ ಎಲ್ಲೋ ಏನೋ ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ಅಚ್ಯುತಾನಂದನ್ ಕಳಿಸಿದ್ರೆ ಇವ್ರು ಎಲ್ಲೋ ಗ್ರೂಪ್ ಹಾಕ್ತಾರಂತೆ, ಜನಕ್ಕೆ ಯಾರಿಗೋ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಒಂಥರ ಬಹಳ ಖುಷಿ ಆಗುತ್ತದೆ. ಮತ್ತೆ ಜಾಬ್ ಫೇರ್ಸ್ ಆಗುತ್ತೆ, ಜಾಬ್ ಮೇಳ ಅಂತ ಆಗುತ್ತೆ. ಈಗ ಮೊನ್ನೆ ಯಾವ್ದೋ ಕಲ್ಯಾಣ ಕರ್ನಾಟಕ ಅಂತ April 16ಕ್ಕೆ ಒಂದು ದೊಡ್ಡ ಬೃಹತ್ ಮಟ್ಟದಲ್ಲಿ ಗುಲ್ಬರ್ಗಾದಲ್ಲಿ ಆಯ್ತು. ಅಲ್ಲೂ ಅಷ್ಟೇನೆ, ಅದು ಒಂದ್ ಹೆಚ್ಚು ಕಡಿಮೆ 10-12 ಜನ ನನ್ಗೆ ಪರ್ಸನಲ್ ವಾಟ್ಸ್ಆಪ್ ಕಳಿಸ್ತಾರೆ, ದಯವಿಟ್ಟು ಇದನ್ನ ಗ್ರೂಪ್ ಶೇರ್ ಮಾಡಿ ಸರ್, ನಾರ್ತ್ ಕರ್ನಾಟಕದಲ್ಲಿ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದು ಫ್ರೀಕ್ವೆಂಟ್ ಆಗಿ ಶೇರ್ ಮಾಡ್ತಾ ಇದ್ದೆ ಅದನ್ನ. ನನ್ಗೆ ಒಂದು 15 ದಿವಸ ಹಿಂದ್ಗಡೆನೆ ಬರಕ್ ಶುರು ಆಯ್ತು, ಅದು ಯಾರ್ಯಾರೆಲ್ಲ ಕಳ್ಸಕ್ ಶುರು ಮಾಡ್ಬಿಟ್ರು. ಸೊ ಈ ಜಾಬ್ ಫೇರ್ ಅನ್ನೋದು ಕೂಡ ಎಲ್ಲೋ ಏನೋ ಅವ್ರ ಊರಲ್ಲಿ ಕೆಲಸ ಸಿಗುತ್ತೆ ಅಂದಾಗ ನಾವು ಶೇರ್ ಮಾಡೋದ್ರಲ್ಲಿ ಅದು ನಾನು ಶೇರ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಜನಕ್ಕೆ ಅದು ಹೇಳ್ತಾ ಇದ್ರೆ ಫ್ರೀಕ್ವೆಂಟ್ ಆಗಿ ಪೋಸ್ಟಿಂಗ್ಸ್ ಮಾಡ್ತಾ ಇರ್ತೀನಿ, ಅದನ್ನ ಒಂದ್ಸಲ ಹಾಕಿದ್ ಬಿಡೋದಿಲ್ಲ. ಎಲ್ಲೋ ಕನೆಕ್ಟ್ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಓಕೆ ಸರ್, ನಿಮ್ಮ ಫ್ಯೂಚರ್ನ ಎಲ್ಲಾ ರೀತಿಯ ಪ್ಲಾನ್ಸ್ಗಳಿಗೂ ಕೂಡ ನಮ್ಮ NCIB ಟೈಮ್ಸ್ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಹಾಗೆ ಸಂಪೂರ್ಣವಾಗಿ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇರುವಂತದ್ದು, ಜನರಿಗೆ ಸಹಾಯ ಆಗ್ಲಿ ಅಂತ, ಯಾವುದೇ ರೀತಿಯಾದಂತ ಕಮರ್ಷಿಯಲ್ ಮೈಂಡ್ ಇಲ್ಲದೆ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತೀವಿ. ಸೊ ಕೊನೆಯದಾಗಿ ನಮ್ಮ ನ್ಯೂಸ್ ಚಾನಲ್ ಬಂದ್ರಿ, ಹೇಗೆ ಅನ್ನಿಸ್ತಾ ಇದೆ ಕಾರ್ಯಕ್ರಮದ ಬಗ್ಗೆ ಏನು? ಸರ್ ಖಂಡಿತ ನನ್ನ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ NCB ಡೈರೆಕ್ಟರ್ ಆದಂತ ಶ್ರೀ ಉದಯ್ ಕುಮಾರ್ ಸರ್ ಅವರಿಗೆ ನನ್ನ ಮನಪೂರ್ವಕ ವಂದನೆಗಳು. ಯಾಕಂದ್ರೆ ಅವ್ರಿಗೂ ಒಂದು ಎಲ್ಲೋ ಸೋಷಿಯಲ್ ಇನ್ಕ್ಲಿನೇಷನ್ ಏನೋ ಒಂದು ಹೆಲ್ಪ್ ಮಾಡೋಣ. ನಾನು ಆಗ್ಲೇ ಹೇಳ್ದಂಗೆ ನನ್ನ ಅವರ ಬಾಂಧವ್ಯ ಸುಮಾರು 8 ವರ್ಷದ್ದು ಬರೀ ಜಸ್ಟ್ ಫೋನ್ ಕಾಲ್ ಅಲ್ಲಿ ಇತ್ತು. ಇವತ್ತು ಅವ್ರನ್ನ ಭೇಟಿ ಮಾಡಿ ಖುಷಿ ಆಯ್ತು ನನಗೆ, ಆಫೀಸಲ್ಲಿ ಬಂದಾಗ ಭೇಟಿ ಆಯ್ತು. ಸೊ ಅವರು ಯಾವತ್ತು ಇದು NCB ಚಾನಲ್ ನನ್ನ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ರು. ನಾನೊಂದ್ಸಲ ಎಲ್ಲೋ ಮನವಿ ಕೊಟ್ಟಾಗ ನನ್ನ ಮನವಿನ ಅವರು ಖಂಡಿತ ಪಾಸಿಟಿವ್ ಸ್ಪಿರಿಟ್ ಅಲ್ಲಿ ತಗೊಂಡ್ರು. ಇವತ್ತು ಈ ಚಾನಲ್ ಮುಖಾಂತರ ಎಲ್ರಿಗೂ ಒಂದು ಒಳ್ಳೆಯ ದಾರಿದೀಪ ಆಗ್ತಿದ್ದಾರೆ, ಅವ್ರಿಗೆ ನನ್ನ ಮನಪೂರ್ವಕ ಕೃತಜ್ಞತೆಗಳು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಈ ಒಂದು ಪರೋಪಕಾರಿ ಅನ್ನುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಏನು ಉದ್ಯೋಗ ನಿಮಿತ್ತಂ ಅಂತ ಹೇಳಿ ಈಗಾಗಲೇ ಹೆಸರನ್ನ ಗಳಿಸಿರುವಂತ ಅಚ್ಯುತಾನಂದಂ ಅವರು ನಮ್ಮೊಂದಿಗೆ ಮಾತನಾಡಿದ್ರು. ತಮಗೂ ಕೂಡ ಏನಾದರೂ ಕೆಲಸ ಬೇಕು ಅಥವಾ ಕೆಲಸಗಳನ್ನ ಹುಡುಕ್ತಾ ಇದ್ರೆ ಅಥವಾ ತಮ್ಮಲ್ಲೂ ಕೂಡ ಯಾರಾದರೂ HR ಅನ್ನುವಂಥದ್ದಾದ್ರೆ ಖಂಡಿತವಾಗಿ ಈಗಾಗಲೇ ಕಾರ್ಯಕ್ರಮದಲ್ಲಿ ಅವರು ತಿಳಿಸಿದ್ದಾರೆ, ಯಾವ ಒಂದು ಪ್ರೊಸೀಜರ್ನ ಮುಖಾಂತರ ನೀವು ಈ ಗ್ರೂಪ್ಗಳಿಗೆ ಹೇಗೆ ಆಡ್ ಆಗಬಹುದು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಮತ್ತೊಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಅತಿಥಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ಇನ್ನೂ ಕೂಡ ನಮ್ಮ NCIB ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಇದು ನಿಮ್ಮ ನೆಚ್ಚಿನ NCIB ಟೈಮ್ಸ್ ಮೀಡಿಯಾ, ಅಪರಾಧಗಳ ಅಸಲಿ ಅನಾವರಣ. ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು.